ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 31ನೇ ತಾರೀಕು ಜುಲೈ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ಚಿತ್ತಾ ನಕ್ಷತ್ರ, ಸಾಧ್ಯ ಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಯಾವ ವಾರದಂದು ಕಾರ್ಯಗಳು, ನಿನ್ನೆಯ ಸಂಚಿಕೆಯಲ್ಲಿ ತಿಥಿಯ ಬಗ್ಗೆ ಹೇಳ್ತಿದ್ದೆ, ಯಾವ ತಿಥಿ ಉತ್ತಮ ಅಂತ. ಪಂಚಾಂಗ ತುಂಬ ಬಾರಿ ಹೇಳ್ತೇನೆ. ಪಂಚಾಂಗಗಳು ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣ. ವಾರ ಅತಿ ಮುಖ್ಯವಾಗಿ ಫಸ್ಟು ಲೆಕ್ಕಾಚಾರಕ್ಕೆ ಬರುತ್ತೆ. ವಾರ ಚೆನ್ನಾಗಿರಬೇಕು, ವಾರ ಶೂಲೆ ಇರಬಾರದು. ಮದುವೆ ಮಾಡೋದಿರ್ಬೋದು, ಗೃಹ ಪ್ರವೇಶ ಇರಬಹುದು, ಮನೆ ಕಟ್ಟೋದಿರ್ಬೋದು, ಮನೆ ಬದಲಾವಣೆ ಇರ್ಬೋದು, ವ್ಯಾಪಾರ ಇರ್ಬೋದು. ಯಾವುದೇ ಕಾರ್ಯವಾದರೂ ಅತಿ ಮುಖ್ಯವಾಗಿ ವಾರ ಅನ್ನತಕ್ಕಂಥದ್ದು ಅತ್ಯಂತ ಫಲಪ್ರದದಾಯಕ. ಬರ್ಲಿಕ್ಕಾಗಲ್ಲ ಮಕ್ಕಳೇ, ನೀವು ಪ್ರತಿಯೊಂದಕ್ಕೂ ಹುಡ್ಕೊಂಡು ಹೋಗ್ಬೇಡಿ. ಇದನ್ನೆಲ್ಲ ಬರೆದಿಟ್ಕೊಳ್ಳಿ ಒಂದು ಚಿಕ್ಕದಾಗಿ, ಒಂದು ಪುಟ್ಟ ಪುಸ್ತಕ. ನೀವು ನಂಬೋಲ್ಲ, 18, 19, 20 ವರ್ಷದ ಹಿಂದುಗಡೆ 2001ರಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಕೆಲವು ವಾಹಿನಿಗಳಲ್ಲಿ ಕೊಟ್ಟಿದ್ದಾನೆ. ಬರೆದಿಟ್ಕೊಂಡಿರೋರಿದ್ದಾರೆ. ಈ ಟಿವಿ ಕಾಲಕ್ಕೆ ಬರೆದಿಟ್ಕೊಂಡಿದ್ದಾರೆ, ಕಸ್ತೂರಿ ಟಿವಿ ಕಾಲಕ್ಕೆ ಬರೆದಿಟ್ಕೊಂಡಿದ್ದಾರೆ, ಜಿ ಟಿವಿ ಕಾಲ 2011, 12, ಆಮೇಲೆ ಸುವರ್ಣ, ಆಮೇಲೆ ಉದಯ ಟಿವಿ, ಕಲರ್ಸು, ಎಲ್ಲ ಚಾನೆಲ್ಗಳಲ್ಲೂ ಮಾಡುವಾಗ ಕೆಲವೊಂದನ್ನು ಮಾಹಿತಿಗಳನ್ನು ಕೊಡ್ತಿದ್ರೆ ತಾಯಂದರು ಅಣ್ಣಂದರು ಬರೆದಿಟ್ಕೊಂಡಿದ್ದಾರೆ. ಗುರುಗಳೇ, ಒಂದೊಳ್ಳೆ ಎನ್ಕ್ಲೋಸೈಕ್ಲೋಪೀಡಿಯಾ ಥರ ಬರೆದಿಟ್ಕೊಬಿಟ್ಟಿದ್ದೀವಿ, ನಮ್ಮನ್ನು ಕಾಪಾಡ್ಲಿಕ್ಕೆ ನೀವು ತುಂಬ ಒಳ್ಳೊಳ್ಳೆ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದೀರತ್ತೆ. ಎಲ್ಲೂ ಯಾಕೆ ಹುಡ್ಕೊಂಡು ಹೋಗ್ತೀರಿ? ಯಾರನ್ನೂ ಯಾಕೆ ಹುಡ್ಕೊಂಡು ಹೋಗ್ತೀರಿ? ಎಲ್ಲರಿಗೂ ಜ್ಯೋತಿಷ್ಯ ತಿಳಿದಿರಬೇಕು. ಅಟ್ಲೀಸ್ಟ್ ನಿತ್ಯ ಕಾರ್ಯ ಮಾಡ್ಕೊಳ್ಳೋಕ್ಕೆ. ಬಿದ್ದು ಬಿಟ್ಟು ಗಾಯ ಮಾಡಿಕೊಂಡು ಅಭಾಸ ಪಟ್ಕೊಂಡು ನಮ್ಮ ಬಲ ಏನು, ನಮಗಿದರ ಯೋಗ್ಯತೆ ಇದೆಯಾ, ಫಲ ಇದೆಯಾ, ಶಕ್ತಿ ಇದೆಯಾ, ಮಾಡಬಲ್ಲೆವ, ಇದೇನು ಯೋಚನೆ ಮಾಡೋದಿಲ್ಲ ಮಕ್ಕಳೇ. ಮಾಡಿಬಿಡೋಣ ಅನ್ನತಕ್ಕಂಥ ಛಾಯೆಗೆ ಹೋಗ್ಬಿಡ್ತಾರೆ. ಬಿದ್ದ ಮೇಲೆ ಬರೋದು. ಬೀಳುವ ಮೊದಲೇ ನೀವೊಂದು ಎಚ್ಚರಿಕೆ ತಗೋಬಿಟ್ರೆ ಓಹೋ. ನೋಡಿ, ಮೊನ್ನೆ ನಾಗರ ಪಂಚಮಿಗೆ ವಿಶೇಷವಾಗಿ ಮಾಹಿತಿಗಳು ಕೊಟ್ಟಿದ್ದೆ. ಸರ್ಪ ಕನ್ಸಲ್ಲಿ ಬರೋದು, ಚೇಸ್ ಮಾಡೋದು, ಕಚ್ಚೋದು, ಹೆಡೆ ಎತ್ತಿ ನಿಲ್ಲೋದು, ಕಚ್ಚಲಿಕ್ಕೆ ಬರೋದು, ಬೆದರಿಸ್ತಾ ಬರೋದು, ಏನೋ ಅಟ್ಟಿಸ್ಕೊಂಡು ಬರೋದು. ತುಂಬ ಅದ್ಭುತವಾದಂಥ ಮಾಹಿತಿಗಳನ್ನು ಹುಡುಕಿ ನಮ್ಮ ಗುರುಗಳ ಮುಖೇನ ಏನು ನಮಗೆ ತಿಳಿಸ್ಕೊಟ್ಟಿದ್ರು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ಈಗಲೂ ಕೂಡ ಅಂಥದ್ದೇ. ಯಾವ ವಾರ ಬರೆದಿಟ್ಕೊಳ್ಳಿ ಮಕ್ಕಳು. ಏನು ಗೊತ್ತಾ, ನಿಮ್ಮ ನೋವಿಗೆ ನೀವೇ ಬಾಧ್ಯತೆ, ನಿಮ್ಮ ಗೆಲುವಿಗೂ ನೀವೇ ಬಾಧ್ಯತೆ. ಯಾರೂ ಬರುವುದಿಲ್ಲ, ಅದು ಗೊತ್ತಿದೆ. ನನ್ನ ಪ್ರಯತ್ನ ವೈದಿಕವಾಗಿ ಒಂದು ಪುಟ್ಟ ಪ್ರಯತ್ನ, ಬೇರೆ ಇನ್ನೇನೂ ಅಲ್ಲ. ತಪ್ಪಿಸಲು ಯಾರೂ ಸಾಧ್ಯವಿಲ್ಲ. ಮೊನ್ನೆ ಕೂಡ ಒಂದು ವಿಮಾನ ಅಪಘಾತ, ಹೆಚ್ಚು ಕಡಿಮೆ 40ಕ್ಕೂ ಮೇಲ್ಪಟ್ಟು ಜನ, ರಷ್ಯಾ ಪ್ರಾಂತ್ಯದ ಒಂದು ವಿಮಾನ ತಪ್ಪಿಸ್ಲಿಕ್ಕಾಯ್ತು. ನಾನು ಹೇಳ್ತಲೇ ಇದ್ದೆ, ಶನಿ ಕುಜ, ಅದರಲ್ಲೂ ನೋಡಿ ಶುಕ್ರನಿಗೆ ಕೇಂದ್ರ. ಕಲಾವಿದರಲ್ಲಿ ಒಮ್ಮತ ಮೂಡಲ್ಲ, ಅಲ್ಲೊಂದು ಗಲಾಟೆಗಳಾಗುತ್ತೆ, ಕಿರಿಕಿರಿಗಳಾಗುತ್ತೆ. ನೋಡಿ, ಈಗ ಕೋರ್ಟಿನವರೆಗೂ, ಪೊಲೀಸ್ ಸ್ಟೇಷನ್ವರೆಗೂ ಕಂಪ್ಲೇಂಟ್. ಒಂದು 45 ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ. ಯಾಕೆ ಬೇಕಿತ್ತು? ನಮ್ಮ ಪಾಡಿಗೆ ಅವ್ರು ಎಲ್ಲೋ ನಟನೆ ಮಾಡ್ತಿದ್ದಾರೆ, ಅವರು ಅದೊಂದು ಸಂಭಾವನೆ ತಗೋತಿದ್ದಾರೆ, ಎಲ್ಲೋ ಅವ್ರ ಪಾಡಿಗಿದ್ದಾರೆ. ಇಂಥ ಒಂದು ಅಂಧಾಭಿಮಾನ ಇರಬೇಕಾ? ಒಂದು ಹೆಣ್ಣು ಮಕ್ಕಳ ಹತ್ರ ಮಾತನಾಡಬೇಕಾದ್ರೆ ತುಂಬ ಜಾಗರೂಕತೆ ಇರಬೇಕು. ಇರಲಿ ಬಿಡಿ, ಅವರೇನೋ ಮಾಡ್ಕೊಂಡು ಹೋಗ್ಲಿ, ಅವ್ರವ್ರ ಕರ್ತವ್ಯ. ನಿಮ್ಮ ಕರ್ತವ್ಯ ಏನೋ ಆ ಥರ ಕಾಲು ಹಿಡಿಯೋದಾ?
ಕೆಟ್ಟದಾಗ ನಿಮ್ಮ ಮನೆ ಅಕ್ಕ ತಂಗಿರೇನೋ ಸಿಟ್ಟಿಗೆದ್ದು ಒಂದು ಮಾತು ಕೇಳ್ತಾರೆ, ಅವ್ರಿಗೆ ಬೇರೆ ಇನ್ನೇನು ಗೊತ್ತಿದೆ ಹೇಳಿ? ಅಕ್ಕ ತಂಗಿರಿ ನಮ್ಮ ಮೇಲೆ ಎತ್ತಿ ಹೊಡೆಯೋ ಶಕ್ತಿ ಕೊಟ್ಟಿದ್ದಾನ ಭಗವಂತ? ಕುಜ ಗಂಡಸರಿಗೆ ಬಲ, ಶುಕ್ರ ಹೆಣ್ಣು ಮಕ್ಕಳಿಗೆ ಬಲ. ಒತ್ತಡಕ್ಕೊಳಗಾದಾಗ ತಾಯಂದ್ರು ಏನೋ ಒಂದು ಮಾತಾಡ್ತಾರೆ, ಬಿಟ್ಬಿಡಿ. ನಮ್ಮ ವೈದಿಕ ಸಂಪ್ರದಾಯದಲ್ಲಿ ಯಾವ ಸ್ತ್ರೀಯನ್ನು ನಾವು ಏನು ಅನ್ನೋದಿಲ್ಲ, ಹೀಗಿರ್ತೇವೆ. ಅಮ್ಮನಾಗಲಿ, ಅಕ್ಕನಾಗಲಿ, ಮಗಳಾಗಲಿ, ತಂಗಿಯಾಗಲಿ, ಹೆಂಡತಿ ಆಗಲಿ, ಏನಕ್ಕೆ ಬೇಕು ಮಕ್ಕಳೇ? ಅಷ್ಟು ಅಭಿಮಾನದ ಅತಿರೇಕವ? ಅಲ್ಲಿಗೆ ಹೋಗಿ ಇವತ್ತು ನೋಡಿ ಆ ಕೇಸು, ಇನ್ನೊಂದು ಬೇರೆ ಬೇರೆ. ಮೊದಲೇ ನಾವು ಕನ್ನಡದವರು ತುಂಬ ಸೂಕ್ಷ್ಮ ಪ್ರವೃತ್ತಿಯವರು, ತುಂಬ ಸೆನ್ಸಿಟಿವ್. ನಾವು ಸುದ್ದಿಗೆ ಹೋಗಲ್ಲ, ನಮಗೆ ಬೇಕಿಲ್ಲ. ಈ ಒಂದು ವಿಕಾರಗಳಿದಾವಲ್ವಾ, ತುಂಬ ಸಂಕಟ ಆಗುತ್ತೆ, ಹೇಳ್ಕೊಳ್ಳೋಕ್ಕೆ ಸಂಕಟ ಆಗುತ್ತೆ. ವೇರ್ ಇಟ್ ಇಸ್ ಹ್ಯಾಪನಿಂಗ್, ವೆರಿ ಕೇರ್ಫುಲ್. ದುಡುಕ್ಬೇಡಿ, ಆತುರ ಪಡಬೇಡಿ, ಕಾಯೋಣಂತೆ, ಏನೂ ಆಗೋದಿಲ್ಲ. ಯಾವುದೇನಾಗಬೇಕು ನೋಡಿ. ಒಂದು ಯಾವಾಗಲೂ ಹೇಳ್ತಾನೆ, ಏನು ಗೊತ್ತಾ ಮಕ್ಕಳೇ, ಇದೊಂದು ಚೊಂಬೆ, ಇದರಲ್ಲಿ ನಮ್ದೊಂದು ಯೋಗ್ಯತೆ ಇದೆ, ಇಷ್ಟೇ. ಎಷ್ಟು ಅಂತ ಹಾಕ್ತೀರಿ, ಚೆಲ್ಲೋಗುತ್ತೆ. ಇದಕ್ಕೆ ಮೀರಿ ಭಗವಂತ ನಮಗೆ ಕೊಡಲ್ಲ, ಇದಕ್ಕೆ ಕೆಳಗಡೆಯೂ ಕೊಡಲ್ಲ, ಇಷ್ಟೇ. ನಾವಾಗಿ ಇಂಥ ಎಡವಟ್ಟುಗಳು ನೋಡಿ, ಈ ಥರ ಗ್ರಹಗಳ ಪ್ರಚೋದನೆ ಮಾಡಿಸಿ, ಅತಿರೇಕಕ್ಕೇರಿಸಿ, ಅಂಧಾಭಿಮಾನ ಮಾಡಿಸಿ, ಕಟೌಟ್ ಕಟ್ಟೋಕ್ಕೋಗಿ ಯಾರೋ ಬಿದ್ರಂತೆ. ಆ ಪುಷ್ಪ 2 ಪಿಕ್ಚರ್ ಟೈಮ್ನಲ್ಲಿ ನೀವು ಕೇಳಿರ್ತೀರಿ, ಅವ್ರಿಗಂತ ಒಂದು PR ಏಜೆನ್ಸಿ ಇರ್ತಾರೆ. ಸರ್, ಇಲ್ಲಿ ಹೋಗೋದು ಬೇಡ, ಇಲ್ಲಿ ಬರೋದು ಬೇಡ, ಇಲ್ಲಿರೋದು ಬೇಡ, ಜನಗಳು ಕಲರವ ನೋಡಿ. ಏನಾಯಿತು ನೋಡಿ, ಅಲ್ಲಿ ಎಷ್ಟು ಬಾರಿ ಆಗಿದೆ. ಯಾರಾದರೂ ಬರ್ತಾರಾ? ಅಂಥ ಒಂದು ಅತಿರೇಕ, ಯಾರೋ ಲಕ್ಷದಲ್ಲೊಬ್ರು. ಅವೆಲ್ಲ ಹೇಳಬಾರ್ದಷ್ಟೇ. ಅವರು ಉದರ ನಿಮಿತ್ತಂ ಬಹುಕೃತ ವೇಷಂ, ಅವ್ರದ್ದೊಂದು ಅಭಿನಯ, ಅವ್ರದ್ದೊಂದು ಆ್ಯಕ್ಟಿಂಗು, ಮೆಚ್ಚಿದ್ವಿ, ಡನ್. ನೋಡಿ, ನನಗನ್ನಿಸ್ದಾಗೆ, ನಾನು ನೋಡಿದ ಹಾಗೆ ರಾಜ್ಕುಮಾರ್ ಮೀರಿದ ಕಟೌಟ್ ಇಲ್ಲ. ಕಟೌಟ್ ಕಟ್ಟೋದೇ ಬೇಡ, ನೀವು ನಂಬೋಲ್ಲ. ಯಾವುದೋ ಒಂದು ಸಂದರ್ಭ, ಯಾರೋ ಒಬ್ರು ಬಂದು ಹೇಳ್ತಾರೆ, ಏನೋ ಒಂದು ಸಹಾಯ ಕೇಳ್ತಾರೆ, ಈ ದಂತಕತೆ ಸಹಾಯ ಕೇಳ್ತಾರೆ. ಎಲ್ಲಿ ಅಣ್ಣ ನಿಮ್ಮ ಪಿಕ್ಚರು ಲಾಸ್ ಆಗಿಬಿಡ್ತು ಅಂತ ಹೇಳ್ತಾರೆ, ತಗೊಂಡ್ವಿ ಅಂತ. ರಾಜ್ಕುಮಾರ್ ಅವ್ರಿಗೆ ಲೆಕ್ಕಗಳು ಗೊತ್ತಿಲ್ಲ, ವ್ಯವಹಾರಗಳಿಗೆ ತಲೆ ಹಾಕ್ತಿರ್ಲಿಲ್ಲ, ಲಾಭ ನಷ್ಟಗಳ ಬಗ್ಗೆ ಆಗಲಿ ಇಲ್ಲ. ತಾವು ಬಂದರೂ ನಟಿಸಿದ್ರು, ಹೊರಟೋಗ್ತಿದ್ರು. ದಣಿಗಳು ಅಂತಿದ್ರು, ಅನ್ನದಾತರು ಅಂತಿದ್ರು ಪ್ರೊಡ್ಯೂಸರನ್ನು, ಪ್ರೇಕ್ಷಕ ಬಂಧುಗಳು ಅಂತಿದ್ರು, ನನ್ನ ಅಭಿಮಾನಿ ದೇವತೆಗಳು ಅಂತಿದ್ರು. ಯಾವ ಕಾಂಟ್ರವರ್ಸಿ ಎಲ್ಲಿದೆಯೋ ಅಲ್ಲಿ ಹೋಗ್ತಿರ್ಲಿಲ್ಲ ಅವರು. ಅವ್ರು ನೆನೆಸಿದ್ದಿದ್ರೆ CM ಹುದ್ದೆ ಅವ್ರ ಕಾಲ ಹತ್ತಿರ, ನೆನೆಸಿದ್ರೆ PMನೇ ಸೋಲಿಸ್ಬೋದಿತ್ತು. ಆ ಕಾಲಕ್ಕೆ ಏನೇನೋ ನಡೆಯುತ್ತೆ, ನೀವು ನಂಬೋಲ್ಲ. ಎಲ್ಲೋ ಹೋಗಿ ಗುಪ್ತವಾಗಿ ಇದ್ದು ಬಿಡ್ತಾರೆ. ತುಂಬ ಜನ ಒತ್ತಡ ಹಾಕ್ತಾರೆ PM ಇಂದಿರಾ ಗಾಂಧಿ ಅವ್ರ ಮೇಲೆ ಎಲೆಕ್ಷನ್ಗೆ ನಿಲ್ಲಿಸ್ಲಿಕ್ಕೆ. ಇವರು ಹೋಗಲ್ಲ, ಬೇಕಿಲ್ಲ ನನಗೆ, ಅದು ನನಗೆ ದೇವಿ ಕಲಾದೇವಿ ಕೊಟ್ಟಿರೋ ಸ್ಥಾನ ಅಂತ, ಅಷ್ಟು ಸಾಕು ನಾನು ನಟಿಸ್ತೇನೆ ಅಂತ. ಪುಣ್ಯಾತ್ಮ, ನೀವು ನಂಬೋಲ್ಲ, ಏನೋ ಒಂದು ಸಹಾಯ ಕುಟುಂಬದ ಒಂದು ವಿಚಾರದಲ್ಲಿ ಕೇಳಿದ್ರೆ, ತುಂಬ ಹತ್ತಿರದವರೇ, ಎಲ್ಲಿ ಅಣ್ಣ ಈ ಥರ ಆಯಿತು ಅಂತ. ಇರ್ಬೋದೇನೋ ಗೊತ್ತಿಲ್ವಲ್ಲ. ಪಕ್ಕದಲ್ಲಿ ಧರ್ಮಪತ್ನಿ ಪಾರ್ವತಿ ದೇವಿ ಇತ್ತು, ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಸ್ವಲ್ಪ ದಿನದಲ್ಲೇ ಯಾವ ವ್ಯಕ್ತಿ ಇಲ್ಲ ಅಂತಾರೋ ಆ ವ್ಯಕ್ತಿ ಕರೀತಾರೆ ಒಂದು ಮನೆಯ ಗೃಹ ಪ್ರವೇಶ. ಅವತ್ತಿನ ಕಾಲಕ್ಕೆ ರಾಜ್ಕುಮಾರ್ ಅವ್ರಿಗೆ ಸ್ವಂತ ಮನೆ ಬೆಂಗಳೂರಲ್ಲಿಲ್ಲ, ನೆನ್ಪಿಟ್ಕೊಳ್ಳಿ. ಇದೇನು ಪಾಡು ಈ ಅರಮನೆ ಅಂತಾರೆ ನೋಡಿ. ಆ ಪುಣ್ಯಾತ್ಮನಿಗೆ ಅರ್ಥ ಆಗಲ್ಲ. ನಮ್ಮ ಚಿತ್ರಗಳು ನಷ್ಟ ಅಂತ ಹೇಳ್ತಾನೆ, ಮತ್ತೆ ನೋಡಿದ್ರೆ ಅಂತ. ನಿಮಗೆ ಗೊತ್ತಾಗಲ್ಲ, ಸುಮ್ಮನಿರಿ ಅಂತ. ಆಗ ಹುಟ್ಕೊಂಡಿದ್ದೆ ವಜ್ರೇಶ್ವರಿ ಕಂಪ್ಲೇಂಟ್ಸ್. ವ್ಯವಹಾರ ನಾನು ನೋಡ್ಕೋತೇನೆ ಇನ್ಮೇಲೆ ಅಂಥೇಳಿ ತಮ್ಮ ಪ್ರೊಡಕ್ಷನ್ ಹೌಸಲ್ಲಿ, ತಮ್ಮ ಡಿಸ್ಟ್ರಿಬ್ಯೂಷನ್ಶಿಪ್ಪಲ್ಲಿ ತಾಯಿ ಜೀವ ಕಟ್ಟಿದ್ದು. ಯಾವತ್ತಿಗೂ ರಾಜ್ಕುಮಾರ್ ಅವರು ಕಟೌಟ್ ಬೇಕಿಲ್ಲ ಮಕ್ಕಳೇ.
ಎಲ್ಲಾದರೂ ಹುಡುಕಿ ಕೆದಕಿ ನೋಡಿ ಒಂದು ಮೂವಿ ಅವರದ್ದು ಎ ಸರ್ಟಿಫಿಕೇಟ್ ಇದೆ ಅಂತ ಎಷ್ಟೋ ಜನ ಪ್ರಯತ್ನ ಮಾಡಿದ್ರಂತೆ ಆ ಕಾಲಕ್ಕೆ. ಎ ಸರ್ಟಿಫಿಕೇಟ್ ಮಾಡಿಸ್ಬೇಕು ಇವ್ರದ್ದು ಪಿಕ್ಚರ್ ಅಂತ, ಆಗಲಿಲ್ಲ. ಯಾವ ಮೂವಿಯಲ್ಲೋ ಅವರು ಎಲ್ಲೋ ಯಾವುದೋ ಒಂದು ಮೂವಿನಲ್ಲಿ ಒಂದು ಸುಮ್ಮನೆ ಒಂದು ಸಿಗಾರ್ ಹಿಂಗೆ ಇಟ್ಕೊಂಡಿರ್ತಾರೆ ಅಷ್ಟೇ ವಿನ ಸೇದೋದು ಹೊಗೆ ಬರೋದು ಇಲ್ಲ, ಹೆಂಡದ ಬಾಟ್ಲು ಇಲ್ಲ. ಈ ಪಾತ್ರ ಮಾಡಿದ್ರೆ ಜನಗಳ ನಡುವೆ ನಾನು ಹೇಗೆ ಕಾಣಿಸ್ಕೋತೀನಿ ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಮಾತನಾಡಿಬಿಟ್ರೆ ಈ ಒಂದು ಭಾಷೆ ಅಷ್ಟು ಒಂದು ಮುಗ್ಧರಾಗಿ ಹಾಗೇ ಎದ್ದು ಬಿಟ್ರು. ಎಲ್ಲಿದೆ ಈಗ? ತುಂಬಾ ಕಷ್ಟ. ಅವರಷ್ಟು ಕಷ್ಟಪಟ್ಟವ್ರು ಯಾರೂ ಇಲ್ಲ. ಅವರನ್ನು ನಂಬ್ಕೊಂಡು 3,000 ಮಂದಿ ಊಟ ಮಾಡ್ತಿದ್ರು. ಆ ನಂತರ ಬೇರೆ ಬೇರೆ ಹೀರೋಗಳು ಉಟ್ಕೊಂಡ್ರು, ಸೂಪರ್ ಸ್ಟಾರ್ಗಳು ಉಟ್ಕೊಂಡ್ರು. ಅದು ನಿಜವೇ. ಅದಕ್ಕೆ ಅಡಿಪಾಯ ಹಾಕಿದವರು ಆ ಸೂಪರ್ ಸ್ಟಾರ್ ಪಟ್ಟಕ್ಕೆ ಯೋಚನೆ ಮಾಡಿ ನೋಡಿ. ಎಲ್ಲೂ ಆ ಹಮ್ಮು ಬಿಮ್ಮು ಅವರಿಗಿಲ್ಲದ ಅಭಿಮಾನಿಗಳ ಚಿರಂತನ ಚಿರನೂತನ ಇವತ್ತೇನಾಗಿದೆ ನೋಡಿ. ಎಲ್ಲೋ ನಮಗೆ ಆ ಪಾತ್ರ ದೈವ ಕೊಟ್ಟ, ಮಾಡಿದ್ವಿ, ಹೋದ್ವಿ, ಎದ್ದೋದ್ವಿ, ಅಷ್ಟು ಬಿಟ್ಟು ಇಂಥ ಒಂದು ಅಂಧಾಭಿಮಾನಿಗಳ ಮಾತುಗಳು ಕೇಳ್ಕೊಂಡು ನೋಡಿ ಎಲ್ಲಕ್ಕೆ ನೆಲೆಸಿಟ್ಕೋತೇವೆ. ಬೀದಿಯಲ್ಲಿ ನಿಲ್ಲಿಸುತ್ತೆ ಮಾನ ಮರ್ಯಾದೆ. ಮೊದಲೇ ಕನ್ನಡದವ್ರು ಸೂಕ್ಷ್ಮ, ಇದೆಲ್ಲ ನೋಡ್ತಿರ್ತೀವಿ, ರುಬ್ಬೋದೆ ಇನ್ನೊಂದು. ನಾವು ವ್ಯಕ್ತಿ ಪೂಜೆಗಿಂತ ಕನ್ನಡದವರು ಮಾತ್ರ ನೆನಪಿಟ್ಟುಕೊಳ್ಳಿ ವ್ಯಕ್ತಿತ್ವ ಪೂಜೆ. ಕನ್ನಡದವನಾಗಿ ಹುಟ್ಟುವುದು ಎಷ್ಟು ಪುಣ್ಯವೋ, ಕನ್ನಡದಲ್ಲಿ ನಾಡಿನಲ್ಲಿ ಹುಟ್ಟಿ ನೆಲದಲ್ಲಿ ಹುಟ್ಟಿ ನೆನಪಿಟ್ಕೊಳ್ಳಿ. ಒಂದು ಸೆಲೆಬ್ರಿಟಿ ಆಗ್ಬಿಟ್ಟ ಅಂದರೆ ಮಾತ್ರ ನೆನಪಿಟ್ಕೊಳ್ಳಿ, ಬೇರೆ ಊರ ಕತೆ ಬಿಟ್ಬಿಡಿ. ಕತ್ತಿಯ ಮೇಲಿನ ನಡಿಗೆ ನೀವು ನಂಬೋಲ್ಲ. ನಾ ಹೇಳಿದ್ದೇನೆ ಒಮ್ಮೆ, ನಾನು ನನ್ನ ಅಕ್ಕ ತಂಗಿ ಕುಟುಂಬದವ್ರು ಯಾವುದೋ ಒಂದು ಕಾರ್ಯ ಮುಗಿಸ್ಕೊಂಡು ಬರಬೇಕಾದ್ರೆ, ಅಣ್ಣ ಅಲ್ಲಿ ಚಾಟ್ಸ್ ಚೆನ್ನಾಗಿರುತ್ತೆ ಅಂತ ಪ್ಯಾಂಟು ಶರ್ಟಲ್ಲಿದ್ದೆ, ಕ್ಯಾಪ್ ಹಾಕ್ಕೊಂಡಿದ್ದೆ, ಒಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದೆ, ಗುರ್ತಿಡಿಬಾರ್ದು ಅಂತ ಒಂದು ಮಂಕಿ ಕ್ಯಾಪ್ ಥರದ್ದು ಏನೋ ಹಾಕ್ಕೊಂಡಿದ್ದೆ, ಮಾಸ್ಕ್ ಎಲ್ಲ. ಸರಿ ಆಯಿತು ಬನ್ರು ಅಂತ ಹಿಡಿದು ಎಲ್ಲರೂ ಎಲ್ಲ 2-3 ಕಾರಲ್ಲಿ ಇಳಿದು ಚಾಟ್ಸ್ ತೊಗೊಂಡು ನನ್ನ ಪಕ್ಕಕ್ಕೆ ನಿಂತ್ಕೊಂಡು ನಾನೇ ಬಿಲ್ ಮಾಡಿ ಪೇಮೆಂಟ್ ಮಾಡ್ತಿದ್ರೆ ಅಂಗಡಿಯವ್ನು ನೋಡ್ತಿದ್ದಾನೆ. ಎಲ್ಲೋ ನೋಡಿದ್ದೀನಿ ಅಂತ ಹಿಂದಿನಲ್ಲಿ ಮಾತಾಡ್ತಿದ್ದೇನೆ ನಾನು. ಅಕ್ಕ ತಂಗಿರು ನಗ್ತಿದ್ದಾರೆ. ನನಗೆ ಮಾತ್ರ ಕಷ್ಟ ಗೊತ್ತು, ನಮಗೆ ಗೊತ್ತಿಲ್ಲ. ಬೇರೆಯವರಿಗೆ ಒಂದು ಸಿಗ್ನೇಚರ್ ತಗೋತಾರೆ, ಆಟೋಗ್ರಾಫ್ ತಗೋತಾರೆ. ನಮಗಿರೋ ಸಂಕಟ ಏನು ಗೊತ್ತಾ? ಹೇಳಬಾರ್ದು. ಎಲ್ಲಿದ್ದರೂ ಒಂದು ಸ್ಮಶಾನ ಕಾರ್ಯಕ್ಕೆ ಹೋಗಿದ್ದಾನೆ, ಹೌದು, ಶವ ಸಂಸ್ಕಾರಕ್ಕೆ ಹೋಗಿದ್ದಾನೆ. ಅಲ್ಲಿ ಸಿದ್ಧತೆ ಮಾಡ್ತಿದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ಒಬ್ಬರು ಪ್ರಶ್ನೆಗಳ ಸರಮಾವೆ. ಅಳ್ತಿದ್ದೇವೆ, ದುಃಖದಲ್ಲಿದ್ದೇವೆ, ಪ್ರೀತಿ ಪಾತ್ರನ ಕಳ್ಕೊಂಡು ಅವ್ರಿಗೆ ಅವರ ಸಮಸ್ಯೆ. ಇಂಥದ್ದು ಎಷ್ಟೋ ನೋಡಿಬಿಟ್ಟಿದ್ದಾನೆ. ನಮಗೆ ಪ್ರೈವಸಿ ಲೈಫ್ ಇಲ್ಲ. ಚಾಟ್ಸ್ ತಿನ್ಬೇಕಾದ್ರೆ ನನ್ನ ತಂಗಿ ಕಣ್ಣಲ್ಲಿ ನೀರು, ನಮ್ಮ ಮನೆ ಮಕ್ಕಳ ಕಣ್ಣಲ್ಲಿ ನೀರು, ನಮ್ಮ ಅಕ್ಕನ ಕಣ್ಣಲ್ಲಿ ನೀರು. ಯಾಕ್ರೋ ಪುಟ್ಟಂದ್ರ ಈ ಥರ ಖಾರ ಜಾಸ್ತಿ ಆಯ್ತಾ? ನೀವೇ ಅಲ್ವಾ ಹೇಳಿ ಕರ್ಕೊಬಂದಿದ್ದು ಅಂತ. ನಾನು ಹೊರಗಡೆ ತಿನ್ನೋಲ್ಲ, ಅವ್ರಿಗೋಸ್ಕರ ಇರಲಿ ಅಂತ ಒಂದು ತುತ್ತು ನಿಂತೀನಿ, ನಿಮಗೋಸ್ಕರ ಬಂದಿದ್ದೇನೆ ಅಂತ. ಅಣ್ಣ, ನೀನು ಯಾವತ್ತೂ ನನ್ನನ್ನು ಕರ್ಕೊಂಡೇ ಬಂದು ತಿನ್ಸಿಲ್ಲ ಅಣ್ಣ ಚಾಟ್ಸು ಅಂತ ಗುಂಡಿಗೆಗೆ ಚುಚ್ಚಿದಾಗಾಯ್ತು ಕತ್ತಿ. ಯಾಕಂದರೆ ನಾನು ಎದ್ದರೆ, ಕೂತರೆ, ನಿಂತರೆ, ಮಾತನಾಡಿದರೆ ಅದು ಎಷ್ಟು ಭಯ ಪಟ್ಕೊಂಡು ನಿಲ್ತೇನೆ ನನಗೆ ಗೊತ್ತಿದೆ. ಯಾಕಂದರೆ ಕನ್ನಡ ನಾಡಲ್ಲಿ ಹುಟ್ಟುವುದೆಷ್ಟು ಪುಣ್ಯವೋ, ಎತ್ತರಕ್ಕಿರೋದು ಮಹಾಪುಣ್ಯ. ಬಟ್ ಅದು ಬಂದ ಮೇಲೆ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ನಾನು ಪಟ್ಟಿರುವ ನೋವು ನನಗೆ ಮಾತ್ರ ಗೊತ್ತು, ಈಗಲೂ ಗೊತ್ತು. ಇವತ್ತಿಗೂ ನಾನು ನನ್ನ ಕುಟುಂಬ ಯಾವುದೇ ಒಂದು ಫಂಕ್ಷನ್ಗಳಿಗೆ ಹೋಗಲ್ಲ. ಅವ್ರು ಹೋಗಿರ್ತಾರೆ, ನಾನು ಸಪ್ರೇಟಾಗಿ ಬೇರೆ ಸಮಯದಲ್ಲಿ ಹೋಗ್ತೇನೆ. ಗೊತ್ತಿಲ್ಲ ಹೋಗಲ್ಲ. ನನ್ನ ಕಡೆಯವರು ಅಂತ ಗೊತ್ತಾದರೆ ಅವ್ರಿಗೇನೋ ಇಷ್ಟ ಅನಿಷ್ಟಗಳು ಇನ್ನೊಂದು ಇರ್ತವೆ. ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಾರೆ. ಗೊತ್ತಿದೆಯಾ ನಿಮಗೆ? ಶ್ರೀ ರವಿಶಂಕರ್ ಗುರೂಜಿ ಅವರು, ಅವ್ರ ಮನೆಗೆ ಜ್ಯೋತಿಷ್ಯ ಹೇಳೋಕೆ ಬರಲ್ಲ, ಅವ್ರ ಮಕ್ಕಳು ನೋಡಿ ಹೀಗೆ, ಅವ್ರ ಮನೆಯವ್ರು ನೋಡಿ ಹೀಗೆ, ಅವ್ರ ಅಣ್ಣ ನೋಡಿ ಹೀಗೆ, ಇದೇನೇನೋ ಆಗ್ತದೆ. ಅದೆಷ್ಟು ಭಯವೋ. ನನಗಿಂತ ಅವ್ರನ್ನ ಭಯದಲ್ಲಿ ಇಡ್ಸಿಟ್ಟಿದ್ದೇನೆ. ಎಲ್ಲೂ ಹೋಗ್ಬೇಡಿ, ಎಲ್ಲೂ ತಿನ್ಬೇಡಿ, ಎಲ್ಲೂ ಹೋಗ್ಬೇಕಾದ್ರೂ ಹುಷಾರು. ಅಷ್ಟು ಎಚ್ಚರಿಕೆ.
ಹೆಸರು ಸಂಪಾದಿಸುವುದು ತುಂಬ ಕಷ್ಟ ಮಕ್ಕಳು. ಬಟ್ ಸಂಪಾದಿಸಿದ ಮೇಲೆ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಇನ್ನಷ್ಟು ತುಂಬ ಹುಷಾರಾಗಿರ್ಬೇಕು. ಬೇಕಿಲ್ಲ ಅದು, ಯಾಕೆ ಬೇಕು ಇಂಥದ್ದು? ಹಾಗೆ ಸುತ್ತಮುತ್ತಲಿರೋರು ಕೆಲವರು ಸೇರ್ಕೋತಾರೆ ಅಂಧಾಭಿಮಾನಿಗಳು. ಅದಕ್ಕೆ ಒಂದು 4 ಜನ ಒಳ್ಳೆಯವರನ್ನ ಇಟ್ಕೊಂಡಿರ್ಬೇಕು, ವೈದಿಕರನ್ನ, ಅನುಭವಸ್ಥರನ್ನ, ತಿಳುವಳಿಕೆ ಇರೋರನ್ನ. ಇದು ಎಲ್ಲಿಗೋಗಿ ತಲುಪುತ್ತೆ? ಇದರ ತಗೊಳ್ಳೋ ಒಂದು ಮಾತು, ಹೆಜ್ಜೆ, ನೀತಿ, ರೀತಿ, ಯಾರ ಜೊತೆ ಇರಬೇಕು, ಇರಬಾರ್ದು, ಎಲ್ಲಿ ತಿನ್ಬೇಕು, ತಿನ್ಬಾರ್ದು, ಎಲ್ಲಿ ಹೋಗ್ಬೇಕು, ಹೋಗ್ಬಾರ್ದು, ಆ ಅವಗಾಹನೆ ಇಲ್ಲ ಅಂದ್ರೆ ಮುಗೀತು ಮಕ್ಕಳೇ. ಎಚ್ಚರಿಕೆ, ಜಾಗ್ರತೆ. ವಾರದ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ. ಮುಖ್ಯವಾಗಿ ಯಾವುದೇ ಕಾರ್ಯ ಮಾಡಲು ಗುರುವಾರ ಪ್ರಶಸ್ತ. ವಾರ, ನೆನ್ನೆ ತಿಥಿ ಹೇಳಿದ್ನಲ್ವಾ, ಪಂಚಮಿ ತಿಥಿ, ಸಪ್ತಮಿ ತಿಥಿ, ದಶಮಿ ತಿಥಿ, ತ್ರಯೋದಶಿ ತಿಥಿ, ತೃತೀಯ, ಈ 5 ತಿಥಿಗಳು ಅತ್ಯಂತ ಶ್ರೇಷ್ಠ. ಅಕಸ್ಮಾತ್ ಗುರುವಾರ ಬಂದಿದ್ದರೆ, ಗುರುವಾರ ತೃತೀಯ ಬಂದಿದೆ, ಪಂಚಮಿ ಬಂದಿದೆ, ಸಪ್ತಮಿ ಬಂದಿದೆ, ದಶಮಿ ಬಂದಿದೆ, ತ್ರಯೋದಶಿ ಬಂದಿದೆ, ಅ ಬ್ಯೂಟಿಫುಲ್ ಕಾಂಬಿನೇಷನ್, ಬ್ಯೂಟಿಫುಲ್. ದೇವತಾ ಕಾರ್ಯ, ಮಾತುಕತೆಗಳು, ಈ ಒಂದು ಟ್ರೀಟ್ಮೆಂಟ್ಗಳು, ಮೆಡಿಕೇಶನ್ಸ್, ಮಗು ಮಾಡ್ಕೊಳ್ಳೋದು, ಪುಣ್ಯಾತ್ಮರು. ಅದರಲ್ಲೂ ನೋಡಿ, ಗುರು ಎಲ್ಲಿದ್ದಾನೆ ನೋಡಿ, ಬುಧನ ಮನೆಯಲ್ಲಿ. ಲಾಕ್ ಆಗಿದ್ದಾನ ಇಲ್ಲವಾ? ರಾಹು ಸಾರದಲ್ಲಿ ಕೂತಿದ್ದಾನೆ. ಕುಜ ನೋಡಿ ಬರ್ತಿದ್ದಾಗೆ ಶನಿಯನ್ನ ನೋಡಿ ಕೇಂದ್ರದಿಂದ ಒಂದು ದೊಡ್ಡ IVF ಸೆಂಟರ್ನ ರಹಸ್ಯವನ್ನ ಭೇದಿಸಿದ್ದಾರೆ. 30-35 ಲಕ್ಷ ಖರ್ಚು ಮಾಡ್ತಾರೆ, ಒಂದು ಪಾಪನ ಕೈ ಕೊಡ್ತಾರೆ. ಖುಷಿ. ಆ ತಂದೆ ತಾಯಿಗೆ ಮಕ್ಕಳಿಲ್ಲ, ಏನೋ ಒಂದು ತಪಸ್ಸಿನ ಥರ, ಏನೋ ಒಂದು ಟ್ರೀಟ್ಮೆಂಟು, ಇನ್ನೊಂದು ತಗೊಂಡು ಮನೆಗೆ ಬಂದರು. ಒಂದು ವಾರ ಆಗಿದೆ, ಏನೋ ಒಂದು ಇರಲಿ ಯಾವುದಕ್ಕೂ ಅಂತ DNA ಟೆಸ್ಟ್ ಮಾಡಿದ್ರೆ ಅವ್ರ ಮಗುನೇ ಅಲ್ಲ, ತಗೋ. ಪುಣ್ಯಾತ್ಗಿತ್ತಿ 99,500 ಯಾರ್ದೋ ಮಗುನ ತಗೊಬಂದು ಟೇಬಲ್ ಮೇಲೆ. ಅಪ್ಪಪ್ಪಪ್ಪಪ್ಪಪ್ಪ, ಒಂದೊಂದಲ್ಲ ರಣಕೇಕೆಯ ವಿಚಾರಗಳು, ಹೇಸಿಗೆಯ ವಿಚಾರಗಳು ಹೊರಗಡೆ ಬರ್ತಿದ್ದಾವೆ. ನನ್ನ ಭರತ ಕಂಡವ ಮನುಷ್ಯ ಇಷ್ಟು ಮೈಲಿಗೆ ಆಗ್ಬಿಟ್ನಾ? ಅಯ್ಯೋ, ಮಕ್ಕಳಿಲ್ಲದವರು ನೀವು ನೆನ್ಪಿಟ್ಕೊಳ್ಳಿ, ಪಾಪ ಪುಣ್ಯ ಸಮವಾಗಿಬಿಟ್ಟಿದೆ. ಪೆದ್ದುಗಳು ಪಾಪ ಮಾಡಿದ್ರು ಪಾಪಕ್ಕೆ ತಕ್ಕಂತೆ ಮಕ್ಕಳು, ಪುಣ್ಯ ಮಾಡಿದ್ರು ಸ್ವಲ್ಪ ಜಾಸ್ತಿ ಇದ್ರೆ ಅದನ್ನ ಮಕ್ಕಳ ಖಾತೆಯಲ್ಲಿ ಹಾಕಿ ಒಂದು ಮಗುನ ಕೊಡ್ತಾನೆ. ಪಾಪ ಮಾಡಿದ್ರೆ ಅದನ್ನು ಅನುಭವಿಸ್ಲಿಕ್ಕೂ ಮಕ್ಕಳ ರೂಪದಲ್ಲಿ ಕಳಿಸ್ತಾನೆ. ಕಣ್ಣೀರು ಹಾಕ್ತೀವಲ್ವ, ನಮ್ಮ ಮಗ ಹಿಂಗೆ ಮಾಡಿಬಿಟ್ಟ ಸರ್, ನಮ್ಮ ಮಗಳು ಹಿಂಗೆ ಮಾಡಿಬಿಟ್ಲು ಸರ್, ಓಡೋಗ್ಬಿಟ್ಲು ಸರ್. ಮೊನ್ನೆ ಒಂದು ಯಾರೋ ನನ್ನ ಆತ್ಮೀಯ ವಿಡಿಯೋ ಕಳಿಸ್ತಾರೆ, ಮಗಳ ಕಾಲು ಇಟ್ಕೊಳಕ್ ಹೋಗ್ತಾನೆ ತಂದೆ, ಹಿಂಗೆ ಮುಖ ತಿರುಗಿಸ್ತಾಳೆ. ಎತ್ತು ಹೊತ್ತು ಬೆಳೆಸಿ ವರ್ಷಗಟ್ಟಲೆ ರಕ್ತ ಬೆವರು ಸುರಿಸಿ ಎಲ್ಲರೂ ಮುಂದುಗಡೆನಪ್ಪ. ತಂದೆಗೇ ಈ ರೀತಿ ಚೂರಿ ಹಾಕ್ತವಳು, ಖಂಡಿತ ಬದುಕು ನೀವು ಹಾಕ್ಬೇಕು. ಅದನ್ನ ನೀವು ಅನುಭವಿಸಬೇಕು. ನೆನಪಿಟ್ಟುಕೊಳ್ಳಿ, ಎತ್ತ ತಂದೆಗೆ ಅಂಥದ್ದೊಂದು ಘೋರಾತಿ ಘೋರ ಅವಮಾನ, ಅಪಮಾನ ಕುಟುಂಬಕ್ಕಿಟ್ಟು ನೀವು ಬದುಕು ಕಟ್ಟುಬಿಡುತ್ತೀರಾ? ಕಟ್ಟುಬಿಡ್ತೀರಾ ಮಕ್ಕಳೇ? ಇಲ್ಲವೇ ಇಲ್ಲ. ನೀವು ಅನ್ಕೊಂಡಿರ್ಬೋದು ಮುಂದುರು ಕುಂದರ ಮುಸಲಮ್ಮ ಪಂಡಗ ಅಂತ ನಮ್ಮ ದೊಡ್ಡವ್ರು ಹೇಳ್ತಿದ್ರು. ಯಾಕೆಲ್ಲ ಇಲ್ಲ, ಈಗಲೇ ಲಾಟ್ರಿ, ಈಗಲೇ ಬಹುಮಾನ. ಬದಲಾಗ್ಬಿಟ್ಟಿದೆ ಮಕ್ಕಳು. ಹೇಳಬಾರದು. ಹೇಸಿಗೆಯ ಒಂದು ರೀತಿ ಕಾಯೋಣ, ಪಕ್ವ ಆಗೋವರೆಗೂ ಕಾಯೋಣ. ಏನಾಗ್ಬಿಡುತ್ತೆ? ಎಲ್ಲಾ ಪ್ರೀತಿ ಮಾಡಿದವರು ಮದುವೆ ಆಗ್ಬಿಡ್ತೀನಿ ಅನ್ಕೊಂಡಿದ್ರೆ ನೆನಪಿರ್ಲಿ ಮಕ್ಕಳೇ, ರುಕ್ಮಿಣಮ್ಮ ಕೃಷ್ಣ ಭಗವಾನ್ ಕೃಷ್ಣರ ಪಕ್ಕದಲ್ಲಿ ಇರ್ತಿರ್ಲಿಲ್ಲ, ರಾಧಾದೇವಿ ಇರ್ತಿದ್ಲು. ಯೋಚಿಸ್ ನೋಡಿ, ಕೃಷ್ಣ ರಾಧೆ ಅಂತ ನಾವೇನ್ ಮಾತಾಡ್ತೇವೆ, ರಾಧಾ ಕೃಷ್ಣ ಅಂತ ಏನ್ ಮಾತಾಡ್ತೇವೆ, ಜಗತ್ತಿನ ಅದಕ್ಕೆ ಮೀರಿದ ಪ್ರೀತಿ ಇಲ್ಲ. ತ್ಯಾಗವೇ ಪ್ರೀತಿಯ ಸಂಕೇತ ಅಂತ ತೋರಿಸ್ಕೊಟ್ಟಂತ ಒಂದು ವ್ಯಕ್ತಿತ್ವ ರಾಧಾದೇವಿ. ನೆನ್ಪಿಟ್ಕೊಳ್ಳಿ, ಭೇಟಿನೇ ಆಗ್ಲಿಲ್ಲ ಅವರು.
ಭಗವಂತನ್ ಗೊತ್ತಿಲ್ವಾ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾಳೆ, ನನಗೂ ಇಷ್ಟ ಇದೆ. ರುಕ್ಮಿಣಮ್ಮನ ಜಾಗದಲ್ಲಿ ರಾಧಾದೇವಿ ಇರೋವಳಲ್ವಾ? ಅದು ಒಂದರಲ್ಲೇ ಅರ್ಥ ಮಾಡ್ಕೋಬಾರ್ದ ನೀವು? ನೆನಪಿಟ್ಟುಕೊಳ್ಳಿ, ನನ್ನ ಅನುಭವ, ಎಷ್ಟೋ ಲಕ್ಷಾಂತರ ಜಾತಕ ನೋಡಿರುವ ಅನುಭವದಿಂದ ಹೇಳ್ತಿದೆ, ಪ್ರೀತಿನಲ್ಲಿ ಸೋತು ಬಿಡ್ಬೇಕು ಮಕ್ಕಳೇ. ಅದೊಂದು ಮಧುರಾತಿ ಮಧುರ ಅನುಭವ, ಆನಂದ, ಸಾಯೋವರೆಗೂ ನೆನಪಿರುತ್ತೆ. ಅದೊಂದು ಬ್ಯೂಟಿ, ಸಾಯೋವರೆಗೂ ಅದೊಂದು ಬ್ಯೂಟಿ. ಅದನ್ನು ಅರ್ಥ ಮಾಡ್ಕೊಳ್ಳದೆ 3 ವಾರ 3 ತಿಂಗಳಿಗೆ ಮದುವೆ ಆದ್ಮೇಲೆ ಮುಗೀತು ಅದು. ಅದನ್ನು ಪ್ರೀತಿ ಅನ್ನೋದೇ ಇಲ್ಲ. ಪ್ರೀತಿಯ ಇನ್ನೊಂದು ಹೆಸರು ತ್ಯಾಗ, ಒಂದು ಗೌರವ, ಒಂದು ರೆಸ್ಪೆಕ್ಟ್. ಯು ಗೋ, ಬದುಕೋ, ಹೋಗು, ಅಷ್ಟೇ. ನನ್ನ ಬದುಕಿಗೆ ಇಷ್ಟೇ. ಮೊನ್ನೆ ಕೂಡ ಒಂದು ದೊಡ್ಡ ಸರ್ಜನ್ ಕೈ ಹಿಡ್ಕೊಂಡು ನನ್ನ ನೆತ್ತಿ ಮೇಲೆ ಇಡ್ಸ್ಕೊಂಡಿದ್ದೇನೆ ಮಕ್ಕಳೇ. ಒನ್ ಆಫ್ ದ ಸರ್ಜನ್. ನಾ ಹೇಳಿದೆ, ಬಿಕ್ಕಿ ಬಿಕ್ಕಿ ನನ್ನ ತಾಯಿ ಜೀವ, ನಾನು ಬಿಟ್ಬಿಡೋ. ಇಲ್ಲ, ಅವ್ರ ಮನೇಲಿ ಜಾತಕ ಸರಿ ಬಂದಿಲ್ಲ ಅಂತ ಹೇಳಿಬಿಟ್ರಂತೆ ಗುರುಗಳೇ. ನನ್ನ ಜಾತಕ ಇಟ್ಬಿಟ್ಟು, ಯಾರವ್ವ ಹೇಳಿತು? ನನ್ನ ಮನೇಲಿ ಮಗು ಇದ್ದಿದ್ರೆ ನಿನ್ನ ಎತ್ತರಕ್ಕೂ ಎಷ್ಟು ಕೇಳಿದ್ರು, ಏನು ಬೇಕಿದ್ರು ಸರಿ, ಸೊತ್ತು ಅಡಮಾನ ಇಟ್ಟು ಈ ದೇವಿನ ಮನೆ ಕರ್ಕೊಂಡ್ಬರ್ತಿದ್ದೆ. ಇದು ಅಂಥ ಮನೆಗೆ ಹೋಗೋ ಜಾತಕ, ಇಂಥ ಮನೆಗೆ ಹೋಗೋದಲ್ಲ. ಆಕೆ ಯಾರು ಹೇಳಿರೋದು? ನಿನ್ನ ಜಾತಕದ ಬಗ್ಗೆ ಅಮ್ಮ. ದೇವತೆ, ದೇವರಿಗೆ, ಗುರುವಿಗೆ ಇದೆಲ್ಲ ನಿಯಮಗಳಿದೆ. ತಾನು ಇಷ್ಟಪಟ್ಟಿದ್ದು ದೊರಕುವುದಿಲ್ಲ. ನಾವು ಬಯಸೋ ಹಾಗೂ ಇಲ್ಲ. ಬಯಸಿದ್ರು ಅದೊಂದು 10 ನಿಮಿಷಕ್ಕಷ್ಟೇ, ಅದಕ್ಕೆ ಮೇಲೆ ಇಟ್ಕೋಬಾರ್ದು ತಟ್ಟೆಯಲ್ಲಿ ಕಸ. ಅದು ಇಲ್ಲಪ್ಪ, ಯಾವ ದೇವರು ಸಂಗಾತಿ ಜೊತೆ ಇಲ್ಲ. ಯು ಹ್ಯಾವ್ ಎ ಮ್ಯಾಜಿಕ್ ಹ್ಯಾಂಡ್. ನೆನಪಿಟ್ಕೋ, ಮ್ಯಾಜಿಕ್ ಹ್ಯಾಂಡ್. ಒಂದು ಮಾಂತ್ರಿಕ ಕೈ ಕೊಟ್ಟಿದ್ದಾನೆ ತಾಯಿ. ನನ್ನಮ್ಮ, ನೀನು ಸರ್ಜರಿ ಮಾಡಿದ ಕೈಗಳು ಯಾರಿಗೆ ಮಾಡ್ತೀಯೋ ಜೀವ ಉಳಿಯಲ್ಲ ಅನ್ನೋರು ಕೂಡ ಜೀವ ಉಳಿತಾರೋ ನನ್ನಮ್ಮ. ಆ ಶಕ್ತಿ ಕಡೆ ಗಮನ ಕೊಡದೆ ಇವನು ಯಾರೋ ಹುಚ್ಚ ಅಮ್ಮನ ಮಾತು ಕೇಳ್ಕೊಂಡು ಹಿಂಗೆ ನಿಂತು ಬಿಟ್ಟಿದ್ದಾನೆ ಅಂದರೆ, ಅಲ್ಲಿವರೆಗೂ ಚೆನ್ನಾಗಿತ್ತು. ಜಾತಕ ಹೋಗುತ್ತಂತೆ. ಪ್ರೀತಿಸಿದ್ಮೇಲೆ ಜಾತಕನೇ ನೋಡಬಾರ್ದು. ಜಬ್ ಮಿಯಾ ಬೀವಿ ಹುಯೆ ತೋ ರಾಜಿ ಬೀಚ್ ಮೇ ಕ್ಯೂ ಕಾಜಿ ಅಂತ ಹೇಳ್ತಾರೆ. ಏನಪ್ಪ ಇದು, ಏನು ಅಂತ ಹೇಳ್ತೀರಿ? ಮನುಷ್ಯನ ಒಂದು ವಿಕಾರ ನೋಡಿ. ಅದೊಂದು ಅಷ್ಟೇನ ಅಲ್ಲಿಗೆ ನಿಮ್ಮ ಪ್ರೀತಿ? ಅಷ್ಟೇಯೋ? ಕಾಯೋಣ, ನಿಲ್ಲೋಣ. ಏನು ಮಕ್ಕಳೇ, ಎಲ್ಲಿಗೆ ಬಂದು ನಿಂತು ಬಿಟ್ಟಿದ್ದೀವಿ? ಇರ್ಲಿ, ನಡೀತಿರೋ ಈ ಒಂದು ವಿಚಿತ್ರಗಳನ್ನ ನಾನು ನಿಮ್ಗೆ ಒಂದು ಕಡೆ ನೋಡಿ, ತಾಯಿ ಜೀವ ಈ ರೀತಿ, ಇನ್ನೊಂದು ಕಡೆ ಆ ತಾಯಿ ಜೀವ ಈ ರೀತಿ. ಪಶುವಿನಂತೆ ತಂದೆಗೆ ಹೀಗೆ ಎದ್ದು ಹೋಗ್ತಾಳೆ ಮಕ್ಕಳೇ. ತಂದೆಗೆ ಅಂತಿದ್ದಾನೆ, ಬಂದ್ಬಿಡು ನಾನು ಅಂತ. ಎಲ್ಲರ ಮುಂದುಗಡೆ, ಊರ ಪಂಚಾಯಿತಿಯ ಮುಂದುಗಡೆ. ಬಾ, ಎಲ್ಲಿ ನೋಡ್ಬೇಕು ಈ ತಾಯಿ ಜೀವ? ದೇವರೇ ನಿಜ ಹೇಳ್ತಾನೆ, ನಮ್ಮ ಮನೇಲಿ ಮಗು ಎದ್ದಿದ್ರೆ ಆಕೆ ಯೋಗ್ಯತೆಗೆ ತಕ್ಕಂಥದ್ದು ಏನು ಬೇಕಾದರೂ, ಎಷ್ಟು ಬೇಕಾದರೂ ಆಕೆ ಎತ್ತರಕ್ಕೆ ತಾಯಿ. ವೈದ್ಯು ನಾರಾಯಣೋ ಹರಿ ಅಂತ ಕೆಲವರಿಗೆ ಮಾತ್ರ, ಎಲ್ಲರೂ ಓದೋರೆಲ್ಲ ಒಳ್ಳೆ ಡಾಕ್ಟರ್ ಆಗ್ತಾರೆ ಅಂತ ಅನ್ಕೋಬಿಡಿ. ಸಮ್ ಮ್ಯಾಜಿಕಲ್ ಹ್ಯಾಂಡ್ಸ್ ದೇವರು ಸೃಷ್ಟಿ ಮಾಡಿ ಕಳಿಸುತ್ತಾರೆ. ಆ ಮಗು ಅದಕ್ಕೆ ಹೇಳ್ಬೇಕಾದ್ರೆ ನನ್ನ ಹೃದಯ ಎಷ್ಟು ನೊಂದ್ಕೊಂತು. ಅದು ಮನೇಲಿ ಕೂತ್ಕೊಂಡು ಹಾಗೆ ಹೇಳ್ತಿದ್ದೆ, ಏನು ದೇವತೆ ಅಮ್ಮ, ಆ ಜಾತಕ ನೋಡಬೇಕು, ಎಂಥ ಜಾತಕ. ಆ ಮನೆಗೆ ಹೋಗೋ ಯೋಗ್ಯತೆ ಎಲ್ಲ ನೋಡಿದ್ರೆ ಹುಡುಗಿ ಜಾತಕ ಸರಿ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅರೆ ಇಸ್ ಕಾಜಿಗೂ ಕ್ಯೂ ಲೇಕೆ ಆತೇವೋ? ಅವನ ಈ ಮುಟ್ಟಾಳ ನೋಡಮ್ಮ, ನೀನು MD ಪಾಸ್ ಮಾಡಿದ್ದಿ, ಅವನು ಏನು ಮಾಡಿದ್ರು MD ಪಾಸ್ ಮಾಡೋಕ್ಕಾಗಲ್ಲ. ಬರೆದಿಟ್ಕೊಂಡ್ರೆ ಆಲ್ರೆಡಿ 2 ಸಲ MD ಎಕ್ಸಾಮ್ ಬರೆದು ಪಾಸ್ ಮಾಡಿಲ್ಲ. ಆದ್ರಲ್ಲೇ ಅರ್ಥ ಆಗ್ಲಿಲ್ವೇನೋ ಸೊಗಡು. ಏನೋ ಪುಟ್ಟ ಅನ್ನ ಬೆಂದಿದೆ ಅಂತ ಪೂರ್ತಿ ಅನ್ನ ನೋಡ್ಬೇಕಾ? ಬೇಡ, ಇಷ್ಟು ನೋವಾಗಿದೆ ಅಲ್ವಾ, ಸಮಾಧಾನಕ್ಕೆ ನಿಂತಿದ್ದಾನ, ಧೈರ್ಯಕ್ಕಿರ್ಲಿ ಪುಟ್ಟ, ಒಂದು ಸ್ವಲ್ಪ ದಿನ ಆಗ್ಲಿ, ಗಾಯ ಒಪ್ಪಿಸ್ತೀನಿ, ಸ್ವಲ್ಪ ಸಮಯ ತಗೋ, ಏನೂ ಆಗೋಲ್ಲ, ನೀನು ಯಾಕೆ ಚಿಂತೆ ಮಾಡ್ತೀನಿ, ನಾವು ಇದ್ದೀವಲ್ವ, ಇದ್ರಲ್ಲಿ ಏನು ಬದಲಾವಣೆ ಇಲ್ವಲ್ಲ ಅನ್ನೋ ಒಂದು ಸಮಾಧಾನದ ಮಾತು ಕೂಡ ಹೇಳಿಲ್ಲ. ಇಂಥ ಮೂರ್ಖನ ಕಟ್ಕೋಬಿಟ್ರೆ ಮೂರ್ಖನಾದ ಗಂಡ, ಪುಕ್ಕಲ ಗಂಡ, ಅನುಮಾನದ ಗಂಡ. ಈ ಹೆಣ್ಣಾದ್ರೂ ಅಷ್ಟೆ, ಮೂರ್ಖಳಾದ ಹೆಂಡತಿ, ಮೂರ್ಖಳಾಗಿ ಬರುವ ಹೆಂಡತಿ, ಅನುಮಾನ ಪಡುವ ಹೆಂಡತಿ. ಪುಕ್ಕಲ ಗಂಡಸ್ ಮಾತ್ರ ಪುಕ್ಕಲ ಇರಬಾರ್ದು ಮಕ್ಕಳೇ. ಅವನಿಗೆ ನಿಂತು ಬಿಡ್ತಾನೆ, ಈಗಲೂ ಅಮ್ಮನ ಮಾತು ಕೇಳ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು ನಾಳೆ ಮದುವೆ ಆದ್ಮೇಲೆ ರೋಡಲ್ಲಿ ಬಿಡಲ್ಲ ಅಂತ ಏನು? ನೀನು ಸುಮ್ಮನಿರೋ ಮಗಳೇ ಅಂತ ಹೇಳಿ ಕಳಿಸಿದೆ.
ಇದೆಲ್ಲ ಬಿಡೋ ನೀನು ಆ ಕಡೆ ಅಂತ. ಯಾರಾದರೂ ಸರಿಯೇ, ಅದು ನನ್ನ ಮಗ ಆದರೂ ಅಷ್ಟೇ ಮಾತು, ಪಕ್ಕಕ್ಕೆ ಜರ್ಗಮ್ಮ ಹೋಗಮ್ಮ ಅಂತಲೇ ಹೇಳ್ಕೊಡೋದು ಮಕ್ಕಳೇ. ಇರ್ಲಿ, ವಾರಗಳು, ಮುಖ್ಯವಾಗಿ ಗುರುವಾರ ಸಮ್ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್, ಎಸ್ಪೆಷಲಿ ಪಂಚಮಿ ಬಂದಿದೆ, ಸಪ್ತಮಿ ಬಂದಿದೆ, ದಶಮಿ ಬಂದಿದೆ, ತ್ರಯೋದಶಿ ಬಂದಿದೆ, ತೃತೀಯ ತಿಥಿ ಬಂದಿದೆ. ಅ ಬ್ಯೂಟಿಫುಲ್ ಡೇ. ವಾರ, ಗುರುವಾರಕ್ಕೆ ವಾರ ಶೂಲೆ ಇಲ್ಲ, ಬೆಸ್ಟ್. ಇನ್ನು ವಿಶೇಷವಾಗಿ ಬುಧವಾರ ಬಿದ್ದಿದೆ. ಅರೆ ವ್ಯಾಪಾರಕ್ಕೆ, ಸ್ವಂತ ವ್ಯಾಪಾರ, ಏನೋ ಒಂದು ವ್ಯಾಪಾರ ಮಾತುಕತೆ, ವಾಣಿಜ್ಯ ಮಾತುಕತೆ, ಡಾಕ್ಯುಮೆಂಟೇಶನ್, ವ್ಯವಹಾರಗಳು ಕೂತ್ಕೊಂಡು ಸರಿಪಡಿಸ್ಕೊಳ್ಳೋಕ್ಕೆ, ಬರವಣಿಗೆ, ಇನ್ನೊಂದು ಲೀಗಲು, ಇದೆಲ್ಲ ಮಾಡಿಸಿಕೊಳ್ಳಲಿಕ್ಕೆ ಅತ್ಯದ್ಭುತ ಸಂಕಲ್ಪವಾಗಿರ್ತಕ್ಕಂಥ ದಿನ ಬುಧವಾರ. ಅಂಗಡಿ ಓಪನ್ ಮಾಡೋಕ್ಕೆ, ಒಂದು ಕಾಂಡಿಮೆಂಟ್ಸು, ಒಂದು ಜ್ಯೂಸ್ ಅಂಗಡಿಯೋ, ಒಂದು ಹಣ್ಣು ಅಂಗಡಿಯೋ, ಒಂದು ತರಕಾರಿಯೋ, ಗಂದಿಗೆ ಅಂಗಡಿಯೋ, ಲೇವಾದೇವಿ ಮಾಡಲಿಕ್ಕೆ, ಕುಳಿತುಕೊಂಡು ಚರ್ಚೆ ಮಾಡಲಿಕ್ಕೆ, ನಿಂದೆಷ್ಟು ನಂದೆಷ್ಟು ಅನ್ನತಕ್ಕಂಥ ಭಾವಾರ್ಥ ಮಾತನಾಡಲಿಕ್ಕೆ ಬ್ಯೂಟಿಫುಲ್ ಆಗಿರೋ ದಿನ ಬುಧವಾರ. ಗುರುವಾರ ವೈದಿಕ ಏನಾದರೂ ಒಂದು ಈ ದವಾಖಾನೆ, ಆಸ್ಪತ್ರೆಗೆ ಅಡ್ಮಿಟ್ ಆಗೋದು ಕೂಡ ಒಂದು ಒಳ್ಳೆಯ ದಿನವೇ. ಗುರುವಾರ ಚೆನ್ನಾಗಿದೆ. ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಒಂದು ಒಳ್ಳೆಯ ದಿನ, ಬ್ಯೂಟಿಫುಲ್ ಡೇ. ಆಮೇಲೆ ಗುರುವಾರ ವಿಶೇಷವಾಗಿ ವಿದ್ಯಾರಂಭಕ್ಕೆ ಚೆನ್ನಾಗಿದೆ, ಕೋರ್ಸ್ಗಳಿಗೆ ಸೇರಿಸೋದು ಚೆನ್ನಾಗಿದೆ, ಫೈನಾನ್ಸ್ ಏನಾದರೂ ಓದಿಸ್ಬೇಕು, ಟ್ಯೂಷನ್ಸ್ಗೆ ಏನಾದರೂ ಸೇರಿಸ್ಬೇಕು, ತುಂಬ ಒಳ್ಳೆಯದು. ಬುಧವಾರ ವಿಶೇಷವಾಗಿ ವ್ಯಾಪಾರ, ವ್ಯವಹಾರ, ಮಾತುಕತೆ, ಜಗಳಗಳಾಗಿದ್ದಾವೆ ಸರಿಪಡಿಸ್ಕೊಳ್ಳಿಕ್ಕೆ. ಈ ತಿಥಿಗಳು ಬಂದರೆ ತೃತೀಯ, ಪಂಚಮಿ, ಸಪ್ತಮಿ, ದಶಮಿ, ತ್ರಯೋದಶಿ, ದ ಮೋಸ್ಟ್ ಬ್ಯೂಟಿಫುಲ್ ತಿಥಿಗಳು. ಶುಕ್ಲ ಪಕ್ಷ ಆಗಿದೆ ಅಂತ ಇಟ್ಕೊಳ್ಳಿ, ಅದಿದ್ದಿದ್ದು ದುಡ್ಡು ಕಾಸು ಕೊಡೋದಿಕ್ಕೆ, ದುಡ್ಡು ತಗೊಳ್ಳೋದಿಕ್ಕೆ ಬುಧವಾರ ಚೆನ್ನಾಗಿರುತ್ತೆ. ಕೊಡೋದಲ್ಲ, ಕೊಡೋದಿರುತ್ತೆ, ಲೇವಾದೇವಿ, ರೈಟ್. ತೆಗೆದುಕೊಳ್ಳಲು, ಕೊಡಲು ಬ್ಯೂಟಿಫುಲ್ ಬುಧವಾರ. ತ್ರಯೋದಶಿ ಬುಧವಾರ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ಅಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಕಟ್ಟಲಿಕ್ಕೆ, ಲಾ ಫರ್ಮ್ಸ್ ಓಪನ್ ಮಾಡಲಿಕ್ಕೆ, ಕೋಚಿಂಗ್ ಸೆಂಟರ್ಸ್, ಟೀಚಿಂಗ್ ಸೆಂಟರ್, ಟ್ರೈನಿಂಗ್ ಸೆಂಟರ್, ಈ ಥರದ್ದು ಮಾಡಲಿಕ್ಕೆ, ಆಡಿಟಿಂಗ್ ಫರ್ಮ್ಸ್ ಓಪನ್ ಮಾಡಲಿಕ್ಕೆ ಬ್ಯೂಟಿಫುಲ್ ಆಗಿರತಕ್ಕಂಥದ್ದು ಬುಧವಾರ. ಇನ್ನು ವಿಶೇಷವಾಗಿ ಸೋಮವಾರ ಏನಾದರೂ ಈ ಸರ್ಜರಿ ಮಾಡಿಸಿಕೊಳ್ಳಲಿಕ್ಕೆ ಬ್ಯೂಟಿಫುಲ್. ಸೋಮವಾರ ಸರ್ಜರಿ, ಟ್ರೀಟ್ಮೆಂಟ್, ಮೆಡಿಸಿನ್ ಸ್ಟಾರ್ಟ್ ಮಾಡಲಿಕ್ಕೆ. ಕೆಲವ್ರಿಗೆ ಏನು ಮಾಡಿದ್ರೂ ಮೆಡಿಸಿನ್ಸ್ ವರ್ಕ್ ಆಗೋದೇ ಇಲ್ಲ, ಅಷ್ಟೇ. ಸೊ ಸೋಮವಾರ ತ್ರಯೋದಶಿ ಇದೆಯಾ ನೋಡಿ, ಸೋಮವಾರ ವಿಶೇಷವಾಗಿ ಫಂಟಾಸ್ಟಿಕ್. ಸೋಮವಾರ ಸಪ್ತಮಿ, ವಧುಪ್ರವೇಶ, ಹೆಣ್ಮಗುನ ಮನೆಗೆ ತುಂಬಿಸ್ಕೊಳ್ಳೋದು, ತುಂಬ ಅದ್ಭುತ. ಇನ್ನು ಪ್ರಯಾಣ ಮಾಡೋಕ್ಕೆ, ಇಲ್ಲೋ ದೂರದ ಕಾರ್ಯ, ದೂರದ ಕೆಲಸ, ಎಷ್ಟು ಬಾರಿ ಹೋದ್ರೂ ಸಿಗ್ತಿಲ್ಲ, ಆಗ್ತಿಲ್ಲ, ಕೈಗೂಡ್ತಿಲ್ಲ ಆ ಕಾರ್ಯ, ಸೋಮವಾರ. ದಶಮಿ ತಿಥಿ ಬಂದಿದ್ರೆ ಇವೆಲ್ಲ ಬರೆದಿಟ್ಕೊಳ್ಳಿ ಮಕ್ಕಳ, ಇವೆಲ್ಲ ಬರೆದಿಟ್ಕೊಳ್ಳಿ, ಬ್ಯೂಟಿಫುಲ್. ನಿಮಗೆ ಅನುಕೂಲ ಆಗಲಿಕ್ಕೆ ನಾನು ಹೇಳ್ಕೊಡ್ತಿರೋದು, ನಿಮಗೆ ಅನುಕೂಲ ಆಗಲು. ಎಲ್ಲೋ ಪ್ರಯಾಣ ಮಾಡಬೇಕು, ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ತುಂಬಿಸ್ಕೋಬೇಕು, ನಮ್ಮ ಮನೆಗೆ ಮಗುನ ಕರ್ಕೊಂಡು ಬರಬೇಕು, ಗುರುವಾರ ಕರ್ಕೊಂಡು ಬರ್ಬೋದು. ಪಂಚಮಿ ತಿಥಿ ಅದ್ಭುತ, ಸಪ್ತಮಿ ತಿಥಿ ಅದ್ಭುತ, ದಶಮಿ ತಿಥಿ ಅದ್ಭುತ, ಟ್ರೀಟ್ಮೆಂಟ್ ಹೋಗೋದು ತ್ರಯೋದಶಿ ಅದ್ಭುತ, ಸರ್ಜರಿ ಸೋಮವಾರ ಅದ್ಭುತ. ಸೋಮವಾರ ತ್ರಯೋದಶಿ ಎರಡೂ ಕೂಡ ಬಂದರೆ ಅದಿದ್ದು ಅದ್ಭುತ. ದಂಡಯಾತ್ರೆ, ವಾದ ವಿವಾದ, ಹೊಸ ಕೇಸು ಹಾಕಬೇಕು, ಸೋಮವಾರ ತ್ರಯೋದಶಿ, ಬ್ಯೂಟಿಫುಲ್. ಆಮೇಲೆ ಬಾವಿ ಅಗೆಯಲು, ಭೂಮಿ ಅಗೆಯಲು ಸೋಮವಾರ ಚೆನ್ನಾಗಿದೆ. ಗೃಹ ಪ್ರವೇಶ, ಅವೆಲ್ಲ ಬಾಡಿಗೆ ಮನೆನೇ ಮಕ್ಕಳು, ಎಲ್ಲರೂ ಸ್ವಂತ ಮನೆ ಸ್ವಂತ ಮನೆ ಸ್ವಂತ ಮನೆ ಅಂತೀರಿ. ಅಯ್ಯೋ, ಈ ದೇಹವೇ ಬಾಡಿಗೆ, ಈ ದೇಹವೇ ನಾವು ಬಾಡಿಗೆ ಪಡ್ಕೊಂಡು ಬಂದಿರೋದು ನಮ್ಮ ಹೆತ್ತವರಿಂದ, ಭಗವಂತನಿಂದ. ಇದಿರೋವರೆಗೆ ಈ ಆತ್ಮ ಇಲ್ಲ, ದೇಹನೂ ಇಲ್ಲ, ದೇಹನೂ ಇಲ್ಲ,
ಆತ್ಮನೂ ಇಲ್ಲ. ಆದರೂ ಸ್ವಂತ ಮನೆ ನೀವಿರುವವರೆಗೂ ಅದು ನಿಮ್ಮದು. ಇರ್ಲಿ, ಒಂದು ಬಾಡಿಗೆ ಮನೆ ಬದಲಾವಣೆ, ಲೀಸ್ ಮನೆ ಬದಲಾವಣೆ, ಸ್ವಂತ ಮನೆಗೆ ಹೋಗ್ತೀವಿ ಗೃಹ ಪ್ರವೇಶ. ಸೋಮವಾರ ಕೂಡಿ ಬಂದು ಸಪ್ತಮಿ ತಿಥಿ ಏನಾದರೂ ಇದ್ದರೆ, ಪಂಚಮಿ ತಿಥಿ ಏನಾದರೂ ಇದ್ದರೆ, ತೃತೀಯ ತಿಥಿ ಏನಾದರೂ ಇದ್ದರೆ, ದಶಮಿ, ತ್ರಯೋದಶಿ, ನೋಡಿ ಇದೆಲ್ಲ ಬರೆದಿಟ್ಕೊಳ್ಳಿ. ವಾರ ತಿಥಿ ಕೊಡ್ತಿದ್ದೇನೆ, ಯಾವ ವಾರ ಒಳ್ಳೆಯದು, ಯಾವ ತಿಥಿ ಒಳ್ಳೆಯದು ಅನ್ನತಕ್ಕಂಥದ್ದು ನೆನಪಲ್ಲಿಟ್ಕೊಳ್ಳಿ. ಯಾವ ಕಾರ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಮುಖ್ಯವಾಗಿ ರೈತರುಗಳು ಕೇಳ್ತಿರ್ತಾರೆ, ಗುರುಗಳೇ ಬಿತ್ತನೆ ಮಾಡಬೇಕು ಗುರುಗಳೇ, ಬಿತ್ತನೆ ಬೆಳೆ ತಗೋಬೇಕು, ಗೊಬ್ಬರ ತಗೊಬಂದು ಹಾಕಬೇಕು, ಒಂದು ಕಟಾವು ಮಾಡಿಸ್ಬೇಕು, ನೀರು ಹಾಯಿಸೋದು, ಬೇಲಿ ಹಾಕೋದು, ಅಲ್ಲೊಂದು ಬಾವಿ ತೋಡೋದು, ಈ ಥರದ್ದೆಲ್ಲ ರೈತಾಪಿ ಮಕ್ಕಳು ಕೇಳ್ತಿರ್ತಾರೆ. ಶುಕ್ಲ ಪಕ್ಷ ಅಂದರೆ ಎಗೇನ್ ಹೇಳ್ತಾನೆ, ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ ಶುಕ್ಲ ಪಕ್ಷವಿದ್ದು ಆ ಸಂದರ್ಭದಲ್ಲಿ ಸೋಮವಾರ ಬಂದಿದೆ, ಬ್ಯೂಟಿಫುಲ್. ಬುಧವಾರ ಬಂದಿದೆ, ಇನ್ನು ಬ್ಯೂಟಿಫುಲ್. ಸೋಮವಾರ, ಬುಧವಾರ, ಗುರುವಾರ ಚೆನ್ನಾಗಿದೆ, ಶಿವನ ವಾರ. ಬುಧವಾರ ಬಂದು ಲಕ್ಷ್ಮೀವಾರ, ಗುರುವಾರ ಬಂದು ಒಂದು ದಕ್ಷಿಣಾಮೂರ್ತಿ ವಾರ. ಅಂಥದ್ರಲ್ಲಿ ತ್ರಯೋದಶಿ ಇದೆ, ಪಂಚಮಿ ಇದೆ, ಸಪ್ತಮಿ ಇದೆ, ಹುಣ್ಣಿಮೆ ದಿನ ಇದ್ರೂ ಕೂಡ ಅದ್ಭುತ. ಮುಖ್ಯವಾಗಿ ಬೀಜ ನೆಡಲಿಕ್ಕೆ ಹುಣ್ಣಿಮೆ ಇದೆ. ವೃದ್ಧಿ ಅಲ್ವಾ ಮಕ್ಕಳೇ, ಪೂರ್ಣ ಅಕ್ಷಯ, ಪೂರ್ಣ ಬೆಳದಿಂಗಳ ಚಂದ್ರ. ಅದಕ್ಕೆ ಹುಣ್ಣಿಮೆ ದಿನದಂದು ಕೆಲವೊಂದು ಮೂಲಿಕೆಗಳನ್ನು ತರ್ತವೆ, ಕೆಲವು ಪ್ರಾಂತ್ಯಗಳ ಮೂಲಿಕೆ, ಕೆಲವು ಸಮಯದ ಮೂಲಿಕೆ. ಅದನ್ನು ಕೂಡ ಕೆಲವರು ವ್ಯಾಪಾರಕ್ಕೆ ತಂದಿಟ್ಟಿದ್ದಾರೆ, ಬಿಡಿ ಇರಲಿ. ಸೊ ಒನ್ ಆಫ್ ದ ಬೆಸ್ಟ್ ಡೇ. ಮೆಡಿಸಿನ್ಸ್, ಹರ್ಬಲ್ಸ್ ತಯಾರಿಸೋದು, ಬೀಜಗಳನ್ನು ಹಾಕೋದು, ಪ್ರಿಸರ್ವ್ ಮಾಡೋದು, ತುಂಬ ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂಥದ್ದು, ಫಾರೆಸ್ಟ್ಗೆ ಸಂಬಂಧಪಟ್ಟಂಥದ್ದು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥದ್ದು, ಹೂವು ನೆಡೋದು, ಗಿಡ ನೆಡೋದು, ಬೀಜ ನೆಡೋದು, ತುಂಬ ಅದ್ಭುತವಾದ ದಿನ. ಅದರಲ್ಲೂ ಸೋಮವಾರವಿದ್ದರೆ, ಇಲ್ಲ ಗುರುವಾರವಿದ್ದರೆ, ಹುಣ್ಣಿಮೆ ಇದ್ದರೆ ಬೆಸ್ಟ್. ಇನ್ನಷ್ಟಿದೆ, ತಿಳಿಸ್ತೇನೆ. ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ವಿಶೇಷವಾಗಿ ಈ ಕುಜನ ಒಂದು ಬದಲಾವಣೆ, ಮಿಥುನ ರಾಶಿಗೆ ಸುಖ ಸ್ಥಾನದಲ್ಲಿ ಕುಳಿತಿರತಕ್ಕಂಥ ಒಂದು ಕುಜ. 100% ಹೇಳ್ತಾನೆ. ಯಾರ ಮನೇಲಿ ಕುಳಿತಿದ್ದಾನೆ? ನಿಮ್ಮ ಮನೆಗೆ ಅಧಿಪತಿ ಬುಧ. ಅವನು ಯಾವ ಸ್ಥಿತಿಲಿದ್ದಾನೆ ನೋಡಿ. ವಕ್ರವಾಗಿದ್ದಾನೆ. ಶನಿ ಕೂಡ ವಕ್ರವಾಗಿದ್ದಾನೆ. ನೇರವಾಗಿ ಶನಿ ಕುಜ ನೋಡುತ್ತಿರ್ತಕ್ಕಂಥ ಒಂದು ಭಾವ. ಹಾಗೆ ನಿಮ್ಮ ಸಪ್ತಮ ರಾಶಿಯನ್ನ ಮಿಥುನ ಲಗ್ನದವರಿಗೆ ನೋಡ್ತಕ್ಕಂಥದ್ದು 100% ಹೇಳ್ತಾನೆ. ಪಾರ್ಟ್ನರ್ಶಿಪ್ಗಳಿದ್ರೆ ಬೂಮ್, ಅಲ್ಲೊಂದು ತೊಂದರೆ. ಮಿಥುನ ಲಗ್ನದ ರಾಜಕಾರಣಿಗಳಾಗಿದ್ದರೆ ನಿಮ್ಮ ಸ್ನೇಹ, ಗೆಳತನ, ಪಕ್ಷಗಳು ಒಂಥರ ವಿರೋಧಾಭಾಸ. ಆಲ್ರೆಡಿ ನೋಡಿ ಯಶವಂತಪುರದ್ದು ಒಂದು ಟಿಕೆಟು ಅಲ್ಲೊಂದು ಮಾತು ಬಂದ್ಬಿಟ್ಟಿದೆ. ಟಿ ರುದ್ರೇಶ್ ಅವರು ಹಾಕ್ತಾರೆ, ಅವ್ರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಯಡಿಯೂರಪ್ಪಾಜಿ ಹೇಳಿದ್ದಾರೆ. ಅಲ್ಲಿ ಆಲ್ರೆಡಿ ಬುಗುಲೆದ್ದುಬಿಟ್ಟಿದೆ. ಇದೇನೋ ಮಿತ್ರತ್ವಕ್ಕೆ. ಹಾಗೆಯೇ ಪಕ್ಕದ ಆಂಧ್ರದಲ್ಲಿ ಒಬ್ಬ ದೊಡ್ಡ ಮಿನಿಸ್ಟರ್, ವಿರೋಧ ಪಕ್ಷದ ಮಿನಿಸ್ಟರ್ ಆಗಿದ್ದವರು ತಗೊಂಡೋಗಿ ಬಡ್ದಿದ್ದಾರೆ. ಮಿಥುನ ಲಗ್ನದವನೇ ಜಗನಣ್ಣ. ಇವೆಲ್ಲ ಲೆಕ್ಕಗಳೇ.
ವಿರೋಧಗಳು ಉಂಟಾಗುತ್ತವೆ ದೊಡ್ಡ ದೊಡ್ಡ ಸ್ಥಾನದಲ್ಲಿರತಕ್ಕಂಥವರಿಗೆ. ನಿಮ್ಮ ಮಾತು, ನಿಮ್ಮ ಜೊತೆಲಿರೋರಿಂದಲೋ, ನಿಮ್ಮ ದೊಡ್ಡ ವ್ಯವಹಾರ, ದೊಡ್ಡ ವ್ಯಾಪಾರ, ದೊಡ್ಡ ಇನ್ವೆಸ್ಟ್ಮೆಂಟು, ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗ್ ಮಾರ್ಕೆಟು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ರಿಯಲ್ ಎಸ್ಟೇಟಲ್ಲಿದ್ದೀರಾ, ಪ್ರಾಪರ್ಟಿನಲ್ಲಿ ತಗಾದೆಗಳು ಸ್ವಲ್ಪ ಉಂಟಾಗ್ತವೆ, ಕಿರಿಕಿರಿಗಳು ಉಂಟಾಗತಕ್ಕಂಥದ್ದಾಗುತ್ತವೆ. ವೆರಿ 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 ಕೇರ್ಫುಲ್. ಮನೋವ್ಯತೆಯಿಂದ ಬಳಲುತ್ತೀರಿ ಮಿಥುನ ಲಗ್ನದವರು. ಯಾಕಂದರೆ ಜನ್ಮರಾಮ ವನವಾಸರಾಮ ಕೇಂದ್ರಾಧಿಪತಿ ದೋಷವಾಗಿ ನೆಲ್ಲತಕ್ಕಂಥದ್ದಾಗುತ್ತದೆ. ವೆರಿ ಕೇರ್ಫುಲ್. ಶುಕ್ರ ನಿಮ್ಮನ್ನು ಒಂಚೂರು ಕಾಪಾಡ್ಬಿಡ್ತಾನೆ. ಯಾಕಂದರೆ ಲಕ್ಷ್ಮೀಕಾರಕ ಯೋಗಕಾರಕ ಶುಕ್ರ ನಿಮ್ಮ ಮನೆಗೆ ಬಂದಿರೋದನ್ನ ಮನೋವ್ಯತೆ ಇದ್ದರೂ, ವಿರೋಧಗಳಿದ್ದರೂ, ಭಯಗಳಿದ್ದರೂ ನಿಮಗೆ ಅಲ್ಲೊಂದು ಚೇಂಜಸ್ ಕೊಡ್ತಕ್ಕಂಥದ್ದಾಗುತ್ತೆ. ನಿಮಗೆ ಮಿತ್ರಕಾರಕ ಸೂರ್ಯ, ಆತ್ಮಕಾರಕ ಸೂರ್ಯ, ಪಿತೃಕಾರಕ ಸೂರ್ಯ, ಶಕ್ತಿಕಾರಕ ಸೂರ್ಯ, ರಾಜಗ್ರಹಕಾರಕ ಸೂರ್ಯ, ಅಧಿಕಾರ ಗ್ರಹಕಾರಕ ಸೂರ್ಯ ಬ್ಯೂಟಿಫುಲಿ ಸಿಟ್ಟಿಂಗ್ ಎಟ್ ಧನಸ್ಥಾನ. ಸೊ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಲೇವಾದೇವಿಗಳು ಮಾಡ್ತಿದ್ದೀರಿ, ಫೈನಾನ್ಷಿಯಲ್ ಲೇವಾದೇವಿಗಳು, ಗುತ್ತಿಗೆ ಕೆಲಸಗಳು, ಕಮಿಷನ್ ಏಜೆಂಟ್ ವ್ಯವಹಾರಗಳು, ಹಾಲು, ಬೆಣ್ಣೆ, ತುಪ್ಪ, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೀಡಿಯಾ ಹೌಸ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಕಲಾ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಹೂವು, ಹಣ್ಣು, ಅಲಂಕಾರ, ಗಂಧಿಗೆ, ಪೂಜಾ ಸಾಮಗ್ರಿ, ಬೇಕರಿ, ಹಣ್ಣು, ಜ್ಯೂಸು, ಗಾರ್ಮೆಂಟ್ಸು, ಬಟ್ಟೆ, ಅಲಂಕಾರ, ವಜ್ರ, ವೈಡೂರ್ಯ, ನವರತ್ನಗಳ ವ್ಯಾಪಾರ, ಬಂಗಾರದ ವ್ಯಾಪಾರ, ಬೆಳ್ಳಿಯ ವ್ಯಾಪಾರ, ಫರ್ನಿಚರ್ ಸ್ಟೋರ್ಸು, ಗಾಡಿಗಳು, ಗಾಡಿಗಳ ಮಾರಾಟ, ಗಾಡಿಗಳನ್ನು ರೆಡಿ ಮಾಡಿ ಮಾರಾಟ, ಕಡಿಮೆ ಬೆಲೆಗೆ ಡೆಲ್ಲಿಯಿಂದ ತಗೊಬಂದು ರೆಡಿ ಮಾಡಿ ಮಾರೋದು, ಸರ್ವಿಸಿಂಗ್ ಮಾಡಿಸೋದು, ಬಿತ್ತನೆ ಬೀಜಗಳ ಒಂದು ಯೂರಿಯಾ, ರಸಗೊಬ್ಬರ ಈ ಥರದ್ದು ತಗೊಂಡು ಕಮಿಷನ್, ಮಧ್ಯವರ್ತಿಯಂತಹ ಒಂದು ವ್ಯವಹಾರ, ವ್ಯಾಪಾರ, ಉದ್ಯೋಗ, ವಿಶೇಷ ಅಭಿವೃದ್ಧಿಯನ್ನು ಕೊಡತಕ್ಕಂಥದ್ದಾಗುತ್ತೆ. ಆದರೆ ಸಿಕ್ಕಾಪಟ್ಟೆ ನಿಮಗೆ ಶತ್ರುಗಳು ಉಂಟಾಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸ್ಟ್ರೈಟ್ ಅವೇ ಈಸ್ ಆಸ್ಪೆಕ್ಟಿಂಗ್ ಯುವರ್ 7th ಭಾವ. ಆ 7th ಭಾವವನ್ನು ಶುಕ್ರ ಗುರು ಇಬ್ಬರೂ ಸೇರಿಕೊಂಡು ನೋಡುತ್ತಿರುವುದರಿಂದ ನಿಮ್ಮ ಲಕ್ಷ್ಮಿ ಅನಗತ್ಯವಾಗಿ ಕುಟುಂಬಕ್ಕೋಸ್ಕರ, ಮನೆಗೋಸ್ಕರ, ಸಂಗಾತಿಗೋಸ್ಕರ, ಸಂಗಾತಿಯ ಮನೆಗೋಸ್ಕರ, ಮಕ್ಕಳ ವಿಚಾರಕ್ಕೋಸ್ಕರ, ಕುಟುಂಬದ ಅಭಿವೃದ್ಧಿ ವಿಚಾರಕ್ಕೋಸ್ಕರ ಸ್ವಲ್ಪ ತಲೆನೋವುಗಳನ್ನು ತಂದಿಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ವೆರಿ 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 ಕೇರ್ಫುಲ್. ಏನೋ ಭಯದಲ್ಲ, ಅದರಲ್ಲೂ ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಈ ಒಂದು ರಾಜಕಾರಣ, ಒಳ್ಳೊಳ್ಳೆ ಗೆಜೆಟೆಡ್ ಆಫೀಸರ್ಗಳಾಗಿದ್ದೀರಿ, ಏನಾದರೂ ಎಡವಟ್ಟು ಮಾಡಿದ್ರಿ ಅಂದರೆ ಹುಡುಕೊಂಡು ಬಂದು ನಿಮ್ಮ ನಡುಬಾಗ್ಲಲ್ಲಿ ನಿಲ್ಲಿಸುತ್ತೆ. ಎಚ್ಚರಿಕೆ. ಮುಖ್ಯವಾಗಿ ಮಿಥುನ ಲಗ್ನಕ್ಕೆ 45 ದಿನ ವೆರಿ 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 ಕೇರ್ಫುಲ್. ಅಲ್ಲೊಂದು ತಂದಿಡುತ್ತೆ. 45 ದಿನ ಏನು, ಹೆಚ್ಚು ಕಡಿಮೆ 90-95 ದಿನ. ಯಾಕಂದರೆ ಮತ್ತೆ 5ನೇ ಮನೆಗೆ ಆತ ಮೂವ್ ಆಗ್ತಾನೆ. ಕುಜ ತುಲಾ ರಾಶಿಗೆ ಮೂವ್ ಆಗ್ತಾನೆ. ಮಿಥುನ ರಾಶಿಯವರು ವೆರಿ ಕೇರ್ಫುಲ್ ಇರಬೇಕು. ಮುಖ್ಯವಾಗಿ ಮಿಥುನ ಲಗ್ನದವರು ಏನಾದರೂ ಒಂದು ತಲೆನೋವುಗಳು, ಅವಮಾನಗಳು, ಅಪಮಾನಗಳು ಇನ್ನೊಂದು ಹುಡುಕಿ ಬರತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಆರೋಗ್ಯದ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸ್ವಲ್ಪ ಅಪಕೀರ್ತಿಗಳು ಬರತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಹತ್ತಿರದಲ್ಲಿ ನಿಮಗೆ ತುಂಬ ಒಂದು ದೊಡ್ಡ ಕಾರ್ಯಗಳಿಗೆ ಹೋಗ್ಬಿಡಿ, ಕಾರ್ಯ ನಷ್ಟಗಳಾಗುತ್ತೆ. ಶನಿ ಬೇರೆ ದಶಮದಲ್ಲಿ ಕುಳಿತಿರುವ ಶನಿ ವಕ್ರ ಆಗಿರೋದ್ರಿಂದ ನೀವು ಮಾಡೋ ಕಾರ್ಯಗಳು 2 ಬಾರಿ 3 ಬಾರಿ ಓಡಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಎಚ್ಚರಿಕೆ. ಅಯ್ಯಪ್ಪ ದೇವಸ್ಥಾನ ಹತ್ತಿರದಲ್ಲಿ ಎಲ್ಲಾದರೂ ಇದ್ದರೆ ಮಂಗಳವಾರವೋ ಬುಧವಾರವೋ ನಿಮ್ಮ ಅನುಕೂಲ, ಏಕಾದಶಿ ದಿನವೋ, ಕೃತಿಕಾ ನಕ್ಷತ್ರದ ದಿನವೋ, ಉತ್ತರಾಷಾಢ ನಕ್ಷತ್ರದ ದಿನವೋ ಒಂದು ಕರ್ಪೂರದ ಆರತಿ, ಒಂದು ಅನ್ನಪ್ರಸಾದವೋ, ಬೆಲ್ಲದನ್ನಕ್ಕೆ ಒಂದು ಸ್ವಲ್ಪ ಬೆಲ್ಲ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ತುಂಬ ಸಮಾಧಾನ ಆಗುತ್ತೆ. ಎಚ್ಚರಿಕೆ. ಇನ್ನಷ್ಟು ಮಾತುಕತೆ ಮಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ಬಂತು. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ
ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ನಕ್ಷತ್ರ ಶುಭವಾರ್ತೆ ಇವತ್ತೊಂದು ಕೊಡ್ತೇನೆ ಅಂದೆ. ಹಿರಿಯರನ್ನು ಕೇಳಿದ್ದಕ್ಕೆ ಇಲ್ಪ ಸೋಮವಾರಕ್ಕೆ ಮಾಡ್ಕೋ ಅಂತ ಹೇಳಿದ್ದಾರೆ. ಬೇರೆ ಏನೋ ಲೆಕ್ಕಾಚಾರಗಳು. ಸರಿ, ಆಗಲಿ. ದಶಮಿ ಇದೆ, ಸೋಮವಾರವಿದೆ, ಅನುರಾಧ ನಕ್ಷತ್ರವಿದೆ, ನೋಡಿ ಸಪ್ತಮ ಶುದ್ಧಿ ಇದೆ ರಾಶಿಗೆ. ಬ್ಯೂಟಿಫುಲ್. ಬೇರೆ ಏನೋ ಹೇಳಿಕೊಟ್ಟಿದ್ದಾರೆ. ಅದರಿಂದ ಸೋಮವಾರ ನಿಮಗೆ ಆ ಒಂದು ನಮ್ಮ ಸ್ಪಾನ್ಸರ್ದು ಟೈಟಲ್ ಬರುತ್ತೆ, ಅರ್ಪಿಸುವ ಅನ್ನತಕ್ಕಂಥದ್ದು. ನಿಮ್ಮ ಜೊತೆ ಮಾತಾಡೋಣಂತೆ ಅಂತ ಹೇಳ್ತಾ, ಮೇಷರಾಶಿ. ಚಿತ್ತಾ ನಕ್ಷತ್ರ ಪ್ರಭಾವ ಕುಜನ ಸಾರದಲ್ಲಿದ್ದು, ಕುಜ ಅಲ್ಲೇ ಸೂರ್ಯನ ಸಾರದಲ್ಲಿದ್ದಾನೆ. ಚೆನ್ನಾಗಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್, ಎಲೆಕ್ಟ್ರಿಕಲ್ ರಿಪೇರಿ ಸರ್ವಿಸು, ಪ್ಲಂಬಿಂಗು, ಬಿಲ್ಡಿಂಗ್ ರಿಪೇರಿ, ಕಾರ್ಪೆಂಟ್ರಿ, ಬಾರ್ಬೆಂಡಿಂಗ್, ಟೈಲ್ಸು, ಗ್ರಾನೈಟ್ಸು, ಫರ್ನಿಚರು, ಮರದ ಕೆತ್ತನೆ, ಈ ರೀತಿಯ ಮನೆಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ವಿಶೇಷ ಪ್ರಗತಿ. ವೃಷಭ ರಾಶಿ. ಖಂಡಿತ ವಾದ ವಿವಾದಗಳು. ಏನಾದರೂ ಒಂದು ಕುಜ ಬಂದು ಪಂಚಮದಲ್ಲಿದ್ದಾಗ ಒತ್ತಾಟ, ಕಷ್ಟ ಜಾಸ್ತಿ, ಸುಖ ಕಡಿಮೆ. ಅಂದರೆ 8 ಅವರ್ ಕೆಲಸ ಮಾಡಿ 8 ಅವರ್ ಸಂಬಳ ತಗೊಳ್ಳೋ ಬದಲು ಇವತ್ತು 12 ಅವರ್ 14 ಅವರ್ ಮಾಡುವಂಥದ್ದು. ವಾದ ವಿವಾದಗಳು ಬರುತ್ತೆ. ಸುಬ್ರಹ್ಮಣ್ಯ, ಸ್ಕಂದ, ಭುಜಂಗ ಸ್ತೋತ್ರ ಕೇಳತಕ್ಕಂಥದ್ದು ಮಾಡಿ ಸಮಾಧಾನ. ತಗಾದೆ ಬೇಡ, ವಾದ ವಿವಾದಗಳು ಬೇಡ, ಜಗಳ ಕಲಹಗಳು ಬೇಡ. ಮಿಥುನ ರಾಶಿ. ವಿಶೇಷವಾಗಿ ಹತ್ತಿರದವರಿಂದ ಸ್ವಲ್ಪ ನೋವು ತಿಂತೀರ, ಎಚ್ಚರಿಕೆ. ತಾಯಿ ಹತ್ರನೋ, ಅತ್ತೆ ಸಮಾನ, ತಾಯಿ ಸಮಾನ, ಬಂಧು ಸಮಾನ, ತುಂಬ ಹತ್ತಿರದವರ ವಿಚಾರದಲ್ಲಿ ಇಲ್ಲ ಒಡ ಹುಟ್ಟಿದವ್ರ ಹತ್ರ ಕೂಡ ಒಂದು ಸಣ್ಣ ಪುಟ್ಟ ಕಿರಿಕಿರಿ, ಬಾಸ್ ಹತ್ರ ಕೂಡ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಇರ್ತಕ್ಕಂಥದ್ದುಂಟು. ಎಚ್ಚರಿಕೆ. ಭೂಮಿಗೆ ಸಂಬಂಧಪಟ್ಟಂಥದ್ದು, ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿರೋರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಕರ್ಕಾಟಕ ರಾಶಿ. ಯೋಗಕಾರಕನ ಭಾವದಲ್ಲೇ ಚಂದ್ರ ಕುಳಿತಿರೋದ್ರಿಂದ ಎಂಥ ಕೆಲಸವಾದರೂ ವಿಜಯ ಪ್ರಾಪ್ತಿ, ದ್ರವ್ಯ ಲಾಭ, ಧನ ಲಾಭ, ಅಧಿಕಾರ ಲಾಭ, ಗೌರವ ಲಾಭ, ಮಾಡುವ ಕೆಲಸಗಳಲ್ಲಿ ವಿಶೇಷ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಸಿಂಹರಾಶಿ. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಮನೇಲಿ ಯಾರೋ ಮಕ್ಕಳಿಗೋ, ಹಿರಿಯರಿಗೋ, ಹತ್ತಿರದವ್ರಿಗೋ, ಕುಟುಂಬಸ್ಥರಿಗೋ, ದೊಡ್ಡವರಿಗೋ ಅಲ್ಲೊಂದು ಬಾಧೆಗಳು, ಋಣಬಾಧ, ಆರೋಗ್ಯ ಬಾಧ, ವಾದಬಾಧ ಅದೊಂದು ಇರತಕ್ಕಂಥದ್ದು ಉಂಟು. ಅದು ಬಿಟ್ಟು ಲೀಗಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಡಿಫೆನ್ಸ್ ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆ, ಕಸ್ಟಮ್ಸ್ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಪಬ್ಲಿಕ್ ಸರ್ವಿಸ್ ಇಲಾಖೆ, ಇವುಗಳಲ್ಲಿರೋವರಿಗೆ ವಿಶೇಷ ಅಭಿವೃದ್ಧಿಯ ಸಂಕೇತ. ಇನ್ನು ಕನ್ಯಾ ರಾಶಿ. ವಿಶೇಷವಾಗಿ ಸ್ವಲ್ಪ ಬುದ್ಧಿ ಕ್ಲೇಶ, ಹತ್ತಿರದವರಿಂದ ಏನೋ ಒಂದು ಮನಸ್ಸಿಗೆ ನೋವಾಗೋದು, ಅದನ್ನು ಮನಸ್ಸಿಗೆ ಹಾಕ್ಕೊಂಡು ತಲೆ ಕೆಡಿಸ್ಕೊಳ್ಳೋದು, ನಿಮಗೆ ನೀವೇ ಒಂದು ರೀತಿ, ಅದರಲ್ಲೂ ಅಷ್ಟಮಾಧಿಪತಿ ಬೇರೆ ಕುಜ ನಿಮ್ಮ ಮನೇಲೇ ಕುಳಿತಿರೋದ್ರಿಂದ ತಲೆ ಕೆಡಿಸ್ಕೋತೀರಿ. ಆದರೆ ಏಕಾದಶ ಸ್ಥಾನದಲ್ಲಿರತಕ್ಕಂಥ ಸೂರ್ಯ ನಿಮಗೆ ಬರತಕ್ಕಂಥ ಯಾವುದೇ ಒಂದು ವ್ಯಾಧಿ, ಅಪವಾದ, ತಗಾದೆ, ಅಪಕೀರ್ತಿ, ಅಪಖ್ಯಾತಿ ಇವುಗಳನ್ನು ದೂರ ಮಾಡತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ. ಇನ್ನು ತುಲಾರಾಶಿ. ವ್ಯಯಭಾವದಲ್ಲಿ ಕುಳಿತಿರತಕ್ಕಂಥ ಒಂದು ಕುಜ ಶತ್ರುಗಳನ್ನು ಉಂಟು ಮಾಡ್ತಾನೆ. ಸುಖಕಾರಕ ಚಂದ್ರ ದಶಮಾಧಿಪತಿಯ ನಿಜವೇ, ತೊಂದರೆ ಏನಿಲ್ಲ. ಆದರೆ 12ನೇ ಮನೆಯಲ್ಲಿ ವಿಪರೀತ ಧನವ್ಯಯ, ಶತ್ರುಭಯ, ಹತ್ತಿರದವರಿಂದಲೇ ಏನೋ ಒಂದು ಕಿರಿಕಿರಿಯನ್ನು ಉಂಟು ಮಾಡತಕ್ಕಂಥದ್ದು ಮಾಡ್ತಾನೆ. ಒಡ ಹುಟ್ಟಿದವರ ಹತ್ರ ಮಧುರವಾಗಿರಿ. ಮನಸ್ಸಿನ ಆರೋಗ್ಯ, ತುಂಬ ಖುಷಿ ಕೊಡ್ತಕ್ಕಂಥ ಸ್ಥಳ, ವ್ಯಕ್ತಿ ಪರಿಚಯ, ಅಲ್ಲಿಗೆ ಹೋಗ್ತಕ್ಕಂಥದ್ದು ಮಾಡಿ. ನಿಮ್ಮ ಮನಸ್ಸನ್ನು ವಿಕೋಪ ಮಾಡತಕ್ಕಂಥ ಸ್ಥಳಗಳಿಗೆ
ಹೋಗದಿದ್ರೇನೆ ಒಳ್ಳೆಯದು. ವೃಶ್ಚಿಕ ರಾಶಿ, ಇವತ್ತು ನಿಮಗೆ ಯಾವುದು ಇಷ್ಟವೋ ಕಷ್ಟವೋ ಈ ಕೈ ಇಡಿ, ದೊಡ್ಡ ಲಗಾಮ ಆಗತಕ್ಕಂಥದ್ದಾಗುತ್ತೆ. ಯಾವುದು ಇಷ್ಟವೋ ಯಾವುದು ಕಷ್ಟವೋ ಆಗಲ್ಲ, ಮುಗಿಸೋಕೆ ಆಗೋಲ್ಲ, ಎದುರಿಸೋಕೆ ಆಗೋಲ್ಲ. ಕೈ ಹೆಜ್ಜೆ ಇಡಿ ಮಕ್ಕಳ. ಗುರುವಾರ ಅದರ ಜೊತೆಯಲ್ಲಿ ಚಿತ್ತಾ ನಕ್ಷತ್ರ, ಶಶಿಮಂಗಳ ಯೋಗ, ಗುರು ಚಂದ್ರ ಕೇಂದ್ರದಲ್ಲಿ, ಗುರು ಕುಜ ಕೇಂದ್ರದಲ್ಲಿ, ಶುಕ್ರ ಕುಜ ಕೇಂದ್ರದಲ್ಲಿ, ಲಾಭದಲ್ಲಿ ರಾಶಿಯಾಧಿಪತಿಯು ಕೂತಿದ್ದಾನೆ. ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ಇಷ್ಟಾರ್ಥ ಕಾರ್ಯ ಪ್ರಾಪ್ತಿಯಾಗತಕ್ಕಂಥದ್ದು. ಇನ್ನು ಧನುಸು ರಾಶಿ, ವಿಶೇಷವಾಗಿ ವೃತ್ತಿಯಲ್ಲಿ ಒಂದು ಗೌರವ, ಹೆಸರು, ದೊಡ್ಡದಾದಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಪ್ರಯತ್ನ ಮಾಡಿ ಯಶಸ್ಸು ನಿಮ್ಮತಕ್ಕಂಥದ್ದು. ಯಶಸ್ಸು ನಿಮ್ಮದು, ದೊಡ್ಡದು, ತೊಂದರೆ ಏನಿಲ್ಲ, ತಗೋತೀರಿ. ಧೈರ್ಯ ಇವೆರಡೂ ಇರತಕ್ಕಂಥ ಒಂದು ಭಾವ. ಇನ್ನು ಮಕರ ರಾಶಿ, ನೀವು ಮಾಡುತ್ತಿರುವ ಕಾರ್ಯಗಳಲ್ಲಿ ನಷ್ಟ ಆಗೋದು, ವಿಘ್ನ ಆಗೋದು, ಸುಮ್ಮನೆ ಖರ್ಚಾಗೋದು, ಈ ರೀತಿ ಭಾವ ಆಗತಕ್ಕಂಥದ್ದಿರುತ್ತೆ. ಯೋಚಿಸಿ ಹೆಜ್ಜೆ ಇಡಿ. ಕೇಳಿ ಮಾಡತಕ್ಕಂಥದ್ದು ಮಾಡಿ, ಅದ್ಭುತ. ಇನ್ನು ಕುಂಭರಾಶಿ, ಏನಾದರೂ ಅನಾರೋಗ್ಯ ಬಾಧೆ ಆಗತಕ್ಕಂಥ ಸಾಧ್ಯತೆಗಳು ಅತ್ಯಂತ ಜಾಸ್ತಿ. ಅನಾರೋಗ್ಯ ವಾತಾವರಣ, ಅನಾರೋಗ್ಯ ಮಾತುಗಳು, ಅನಾರೋಗ್ಯ ಕಿರಿಕಿರಿಗಳು, ಹತ್ತಿರದವರ ಕಿರಿಕಿರಿಗಳು, ಹತ್ತಿರದವರ ಮಾತುಗಳು, ಇವುಗಳ ಭಾವ ಹೆಚ್ಚಾಗಿ ಕಾಡತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್, ಜಾಗ್ರತೆ. ಇನ್ನು ಮೀನರಾಶಿ, ಸೌಖ್ಯ ವೃತ್ತಿ, ಸುಖ ವೃದ್ಧಿ, ಸುಖಕಾರಕ ಅಲ್ವಾ, ಮಾತೃಕಾರಕ ಅಲ್ವಾ, ಬ್ಯೂಟಿಫುಲ್. ಎಕ್ಸ್ಪೋರ್ಟ್ ಇಂಪೋರ್ಟ್, ಮೆಡಿಸನ್ಸು, ಫಾರ್ಮಸ್ಯೂಟಿಕಲ್ ಲೈನ್ಸು, ವೈದ್ಯರು, ಈ ಒಂದು ಸರ್ಜರಿ, ಮೆಷಿನ್ಸು, ಸ್ಕ್ಯಾನಿಂಗು, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.